1784 ಬ್ರಿಟಿಷ್ ಸರ್ಕಾರ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಲಿಖಿತ ರೂಪದಲ್ಲಿ ಜಾರಿಗೆ ತಂದಿರತಕ್ಕಂತ ಕಾಯ್ದೆ ಅದು ರೆಗ್ಯುಲೇಟಿಂಗ್ ಕಾಯ್ದೆ. ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದ ವರ್ಷ, ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದ ವರ್ಷ ಸರಿಯಾದಂತ ಉತ್ತರ 1773 ನೋಡಿ. 1773 ಇದೆಯಲ್ಲ ಸರಿಯಾದಂತ ಉತ್ತರ. ಮೊಟ್ಟ ಮೊದಲ ಬಾರಿಗೆ ಲಿಖಿತ ರೂಪದಲ್ಲಿ ಜಾರಿಗೆ ತಂದಿರತಕ್ಕಂತ ಕಾಯ್ದೆ ಅಂದ್ರೆ ರೆಗ್ಯುಲೇಟಿಂಗ್ ಕಾಯ್ದೆ. ಆ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವಾಗ ಅಂದ್ರೆ 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂತು. ಈ ಕೆಳಗಿನ ಯಾವ ಕಾಯ್ದೆಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯ್ತು ಅಂತ ಕ್ವಶನ್ ಕೇಳಿದ್ದಾನೆ. 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ 1773 ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು. 1909ರ ಭಾರತ ಸರ್ಕಾರ ಕಾಯ್ದೆ, 1919ರ ಭಾರತ ಸರ್ಕಾರ ಕಾಯ್ದೆ, 1935ರ ಭಾರತ ಸರ್ಕಾರ ಕಾಯ್ದೆ, 1947ರ ಸ್ವತಂತ್ರ ಆಯೋಗ. ಈ ಕೆಳಗಿನ ಯಾವ ಕಾಯ್ದೆಯನ್ನ ಇಂಗ್ಲೆಂಡ್ ದೇಶದಲ್ಲಿ 1919ರಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಭಾರತ ಸರ್ಕಾರ ಕಾಯ್ದೆಯನ್ನ ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ಕರೀತಾರೆ ಅಲ್ಲ. ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ. ಯಾವ ಕಾಯ್ದೆ ಪ್ರಕಾರ ಭಾರತ ದೇಶದಲ್ಲಿ ದ್ವಿಪ್ರಭುತ್ವವನ್ನ ಸ್ಥಾಪನೆ ಮಾಡಲಾಯಿತು? ಬೈಕೆಮರಲ್ ಅಂತ ಏನ್ ಕರಿತೀವಲ್ಲ, 1919ರ ಕಾಯ್ದೆ ನೋಡಿ. 1919ರ ಕಾಯ್ದೆ ಪ್ರಕಾರ ಭಾರತ ದೇಶದಲ್ಲಿ ದ್ವಿಪ್ರಭುತ್ವವನ್ನ ಬೈಕೆಮರಲ್ ಅನ್ನಾಗಿ ನಿರ್ಮಾಣ ಮಾಡಲಾಯಿತು. ಇದು ಕ್ವಶನ್ ಕೇಳಿದ್ದಾನೆ, ಬಹಳ ಸಾರಿ ರಿಪೀಟ್ ಆಗಿರುವಂತ ಪ್ರಶ್ನೆ ಇದು. ಬೈಕೆಮರಲ್ ಅಥವಾ ದ್ವಿಪ್ರಭುತ್ವ ಸಂಸ್ಥಾನಗಳನ್ನ ಜಾರಿಗೆ ತರಲಾಯಿತು. PSI 2012ರಲ್ಲಿ ಕೇಳಿದ ಪ್ರಶ್ನೆ, ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು ಎಷ್ಟು ಗಂಟೆ ಒಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು? 1 ವಾರದ ಒಳಗಾಗಿ, 48 ಗಂಟೆಯ ಒಳಗಾಗಿ, 24 ಗಂಟೆಯ ಒಳಗಾಗಿ, 24 ಗಂಟೆಯ ಒಳಗಾಗಿ. ರೈಟ್ ಆನ್ಸರ್ ನೋಡಿ, 24 ಗಂಟೆಯ ಒಳಗಾಗಿ. ಕಾನೂನಿನ ಎದುರು ಸಮಾನತೆ ಅನುಚ್ಛೇದ 14 ಖಾತರಿಪಡಿಸುವುದು ಯಾವುದು? ಎಲ್ಲಾ ವ್ಯಕ್ತಿಗಳಿಗೆ, ಭಾರತೀಯ ಪ್ರಜೆಗಳಿಗೆ ಮಾತ್ರ, ಭಾರತದಲ್ಲಿ ಜನಿಸಿದಂತ ವ್ಯಕ್ತಿಗಳಿಗೆ ಮಾತ್ರ, ಭಾರತದಲ್ಲಿ ವಾಸವಿರುವಂತ ವ್ಯಕ್ತಿಗಳಿಗೆ ಮಾತ್ರ. ಕಾನೂನಿನ ಎದುರು ಸಮಾನತೆ ಕಾನೂನಿನ ಮುಂದೆ ಸಮಾನತೆ ಈ ಪದ ಎಲ್ಲಾ ವ್ಯಕ್ತಿಗಳಿಗೆ ಅಪ್ಲೈ ಆಗ್ತದೆ ನೋಡಿ, ಎಲ್ಲಾ ವ್ಯಕ್ತಿಗಳಿಗೆ ಅಪ್ಲೈ ಆಗ್ತದೆ. 22, 25, 26, 27. ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಇರತಕ್ಕಂಥ ಭಾಗಗಳ ಸಂಖ್ಯೆ ಎಷ್ಟು? ಪ್ರಸ್ತುತ ಭಾರತ ಸಂವಿಧಾನದಲ್ಲಿರುವಂತ ಒಟ್ಟು ಭಾಗಗಳ ಸಂಖ್ಯೆ ಎಷ್ಟು? ಸಂವಿಧಾನದಲ್ಲಿ ಒಟ್ಟು ಪ್ರೆಸೆಂಟ್ ಭಾಗಗಳ ಸಂಖ್ಯೆ ಎಷ್ಟದಾವೆ? ಸಂವಿಧಾನದಲ್ಲಿ ಪ್ರಸ್ತುತ ಭಾಗಗಳ ಸಂಖ್ಯೆ ಎಷ್ಟದಾವಂದ್ರೆ ಒಟ್ಟು 25 ಭಾಗಗಳದ ನೋಡಿ. ಪ್ರಸ್ತುತ ಭಾರತ ಸಂವಿಧಾನದಲ್ಲಿರುವಂತಹ ಭಾಗಗಳ ಸಂಖ್ಯೆ ಎಷ್ಟು ಅಂದ್ರೆ ಒಟ್ಟು 25 ಭಾಗಗಳದಾವೆ. 25 ಭಾಗಗಳು. 26ನೇ ತಿದ್ದುಪಡಿ, 27ನೇ ತಿದ್ದುಪಡಿ, 28ನೇ ತಿದ್ದುಪಡಿ, 29ನೇ ತಿದ್ದುಪಡಿ. ಸಂವಿಧಾನದ ಯಾವ ತಿದ್ದುಪಡಿಯು ರಾಜ್ಯರಿಗೆ ನೀಡಬೇಕಾಗಿರುವಂತಹ ಸಹಾಯಧನವನ್ನ ರದ್ದುಪಡಿಸಲಾಯಿತು? ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ರಾಜ್ಯರಿಗೆ ನೀಡಬೇಕಾಗಿರುವಂತಹ ಸಹಾಯಧನವನ್ನ ರದ್ದುಪಡಿಸಿದಂತ ತಿದ್ದುಪಡಿ ಯಾವುದಂದ್ರೆ ಸಂವಿಧಾನದ 26ನೇ ತಿದ್ದುಪಡಿ ನೋಡಿ. ಭಾರತ ಸಂವಿಧಾನದ 26ನೇ ತಿದ್ದುಪಡಿ ಇದೆಯಲ್ಲ, ರಾಜ್ಯರಿಗೆ ನೀಡಬೇಕಾಗಿರುವಂತ
ಸಹಾಯಧನವನ್ನ ರದ್ದುಪಡಿಸಿದಂತ ತಿದ್ದುಪಡಿ ಯಾವಂದ್ರೆ 26, 42, 44, 46, 52. ಸಂವಿಧಾನದ ಯಾವ ತಿದ್ದುಪಡಿಯು ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇ ಸರ್ವಶ್ರೇಷ್ಠವಾಗಿವೆ ಅಂತ ಹೇಳ್ತದೆ. ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇ ಸರ್ವಶ್ರೇಷ್ಠವಾಗಿವೆ. ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸರ್ವಶ್ರೇಷ್ಠವಾಗಿವೆ ಅಂತಂದ್ರೆ ಸಂವಿಧಾನದ 42ನೇ ವಿಧಿ ನೋಡಿ. ಭಾರತ ಸಂವಿಧಾನದ 42ನೇ ವಿಧಿ ಇದೆಲ್ಲ ಇದೇನಂತಂದ್ರೆ ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇ ಶ್ರೇಷ್ಠವಾಗಿವೆ. ಯಾಕಂದ್ರೆ ಸಂವಿಧಾನದಲ್ಲಿ 3 ವಿಧಿಗಳನ್ನು ಸೇರಿಸಲಾಯಿತು. ಆ 3 ವಿಧಿಗಳು ಯಾವಂತಂದ್ರೆ ಸಂವಿಧಾನದ 39A ವಿಧಿ, 43A ವಿಧಿ, 48A ವಿಧಿ. ಈ 3 ವಿಧಿಗಳನ್ನ 1976 ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಇದನ್ನ ಭಾರತ ಸಂವಿಧಾನದ ಅತಿ ದೊಡ್ಡ ತಿದ್ದುಪಡಿ ಅಂತ ಕರೀತಾರೆ. ಮೊನ್ನೆ PC ಕ್ವಶನ್ ಕೇಳಿದ್ದ, ಇದೇ IAS ಕ್ವಶನ್ ಕೇಳಿದ್ದ. ಭಾರತ ಸಂವಿಧಾನ ಜಾರಿಗೆ ಬಂದಾಗ ಸಂವಿಧಾನದ ಮೂಲ ರಚನೆಯಲ್ಲಿ ಏನಿತ್ತು ಅಂತಂದ್ರೆ ಭಾರತ ಸಾರ್ವಭೌಮ, ಪ್ರಜಾಪ್ರಭುತ್ವ, ಗಣರಾಜ್ಯ ಅನ್ನುವಂತ ಪದಗಳಿದ್ದು. ಆ ಸಾರ್ವಭೌಮ, ಪ್ರಜಾಪ್ರಭುತ್ವ, ಗಣರಾಜ್ಯ ಎಂಬ ಪದಗಳಿಗೆ ಭಾರತ ಸಂವಿಧಾನಕ್ಕೆ ಹೊಸದಾಗಿ ಸೇರ್ಪಡೆ ಮಾಡಿದಂತ 2 ಪದಗಳು ಯಾವಂತಂದ್ರೆ ಒಂದು ಜಾತ್ಯತೀತ ಅನ್ನುವಂತ ಪದವನ್ನು ಒಂದು ಸೇರಿಸಲಾಯಿತು, ಇನ್ನೊಂದು ಸಮಾಜವಾದಿ. ಸಮಾಜವಾದಿ, ಜಾತ್ಯತೀತ ಎಂಬ ಪದಗಳನ್ನ ಯಾವ ತಿದ್ದುಪಡಿಯ ಮೂಲಕ ಅಂದ್ರೆ ಅದು 42ನೇ ತಿದ್ದುಪಡಿಯ ಮೂಲಕ 1986ರಲ್ಲಿ ಸೇರ್ಪಡೆ ಮಾಡಲಾಯಿತು ಅಂತ. ಮುನ್ನೂರ 68ನೇ ವಿಧಿ, 315ನೇ ವಿಧಿ, 312ನೇ ವಿಧಿ, 326ನೇ ವಿಧಿ. ಸಂವಿಧಾನದ ಯಾವ ವಿಧಿ ಅಖಿಲ ಭಾರತ ಸೇವೆಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ? ಅಖಿಲ ಭಾರತ ಸೇವೆಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತ ವಿಧಿ ಯಾವುದು? ಅಖಿಲ ಭಾರತ ಸೇವೆಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂತ ವಿಧಿ ಯಾವುದು? ಅಖಿಲ ಭಾರತ ಸೇವೆಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂತ ವಿಧಿ ಯಾವ್ದಂದ್ರ 312ನೇ ವಿಧಿ ನೋಡಿ. 312ನೇ ವಿಧಿ ಅಖಿಲ ಭಾರತ ಸೇವೆಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ. ಯಾವ ವಿಧಿ ಸಾರ್ವತ್ರಿಕ ಮತದಾನದ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ? ಸಾರ್ವತ್ರಿಕ ಮತದಾನ. ಸಾರ್ವತ್ರಿಕ ಮತದಾನದ ಬಗ್ಗೆ ಮಾಹಿತಿಯನ್ನು ನೀಡುವಂತ ವಿಧಿ ಯಾವುದಂದ್ರೆ ಸಂವಿಧಾನದ 326ನೇ ವಿಧಿ ನೋಡಿ. ಭಾರತ ಸಂವಿಧಾನದ 326ನೇ ವಿಧಿ ಇದೆಲ್ಲ ಇದು ಸಾರ್ವತ್ರಿಕ ಮತದಾನದ ಬಗ್ಗೆ ಮಾಹಿತಿಯನ್ನು ಕೊಡುವಂತ ವಿಧಿಯಾಗಿದೆ. 326ನೇ ವಿಧಿ. ಜೀವಿಸುವ ಸ್ವಾತಂತ್ರ್ಯದ ಬಗ್ಗೆ ಹೇಳುವ ವಿಧಿ ಯಾವುದು? ಸಂವಿಧಾನದ ಯಾವ ವಿಧಿ ಜೀವಿಸುವ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತದೆ? ಸಂವಿಧಾನದ 21ನೇ ವಿಧಿ ನೋಡಿ. ಭಾರತ ಸಂವಿಧಾನದ 21ನೇ ವಿಧಿ ಏನಂತಂದ್ರ ಜೀವನದ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತದೆ, ಜೀವಿಸುವ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತದೆ. 21A ವಿಧಿ ಏನಂತಂದ್ರೆ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಬಗ್ಗೆ ಹೇಳಿಕೊಡುತ್ತೆ. 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಪ್ರಸ್ತುತ ಭಾರತ ದೇಶದಲ್ಲಿರುವಂತಹ ಅನುಸೂಚಿಗಳ ಸಂಖ್ಯೆ ಎಷ್ಟು? ಅನುಸೂಚಿಗಳು ಪ್ರಸ್ತುತ ಭಾರತ ಸಂವಿಧಾನದಲ್ಲಿರುವಂತಹ ಒಟ್ಟು ಅನುಸೂಚಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಸರಿಯಾದಂತ ಉತ್ತರ ಪ್ರಸ್ತುತ ಭಾರತ ಸಂವಿಧಾನದಲ್ಲಿ 12 ಅನುಸೂಚಿಗಳಿವೆ ನೋಡಿ. ನಮ್ಮ ಸಂವಿಧಾನದಲ್ಲಿ ಇರತಕ್ಕಂತ ಅನುಸೂಚಿಗಳ ಸಂಖ್ಯೆ ಎಷ್ಟಂದ್ರೆ ಒಟ್ಟು ಅನುಸೂಚಿಗಳ ಸಂಖ್ಯೆ 12 ಅನುಸೂಚಿಗಳನ್ನ ಕಾಣ್ತೀವಿ.
ಸಂವಿಧಾನದಲ್ಲಿ ಅನುಸೂಚಿಗಳ ಸಂಖ್ಯೆ 12. ಹಾಗಾದ್ರೆ ಭಾರತ ಸಂವಿಧಾನದ ಇತಿಹಾಸವನ್ನು ನಾವು ನೋಡಿದಾಗ ನಮ್ಮ ಭಾರತ ಸಂವಿಧಾನಾತ್ಮಕವಾಗಿರುವಂತ ಬೆಳವಣಿಗೆ ನೋಡಿದಾಗ ಸಂವಿಧಾನ ರಚನಾ ಸಮಿತಿಯನ್ನ ಹೊರತುಪಡಿಸಿ ಅನೇಕ ಕಾಯ್ದೆ ಕಾನೂನುಗಳು, ಹಲವಾರು ಶಾಸನಗಳು, ಬ್ರಿಟಿಷರು ತಮ್ಮದೇ ಆಗಿರುವಂತಹ ರೂಪರೇಷೆಗಳ ಮೂಲಕ ಭಾರತ ಸಂವಿಧಾನ ರಚನೆ ಆಗ್ತಾ ಬಂತು. 1950 ಜನವರಿ 26 ಭಾರತ ಸಂವಿಧಾನ ಜಾರಿಗೆ ಬರೋಕ್ಕಿಂತ ಮುಂಚೆ ಹಲವು ಕಾಯ್ದೆ ಕಾನೂನುಗಳು, ಹಲವು ಶಾಸನಗಳು, ಆ ಶಾಸನಗಳು ಭಾರತ ಸಂವಿಧಾನದ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರುತ್ತಾ ಬಂತು. ಅದರಲ್ಲಿ ಮೊದಲ ಕಾಯ್ದೆ ಯಾವುದು ಅಂದ್ರೆ 1773ರಲ್ಲಿ ಜಾರಿಗೆ ಬಂದಿರತಕ್ಕಂತ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಹೇಳಿ ಕರಿತೀವಿ. 1773ರಲ್ಲಿ ಜಾರಿಗೆ ಬಂದಂತ ರೆಗ್ಯುಲೇಟಿಂಗ್ ಆಕ್ಟ್. ಈ ರೆಗ್ಯುಲೇಟಿಂಗ್ ಆಕ್ಟ್ ದ ವೈಶಿಷ್ಟ್ಯ ಏನು? 1773ರಲ್ಲಿ ಜಾರಿಗೆ ಬಂದಂತ ರೆಗ್ಯುಲೇಟಿಂಗ್ ಆಕ್ಟ್ ದ ವಿಶೇಷ ಏನಂದ್ರೆ, ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತದಲ್ಲಿ ಅಥವಾ ಆಡಳಿತದ ಮೇಲೆ ನಿಯಂತ್ರಣ ಜಾರಿಗೆ ತಂದಂತ ಮೊದಲ ಲಿಖಿತ ರೂಪದ ಕಾಯ್ದೆ ಅಂತ ಕರೀತೀವಿ. ಅಥವಾ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದ ಮೊದಲ ಲಿಖಿತ ರೂಪದ ಕಾಯ್ದೆಯನ್ನು ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಕರಿತೀವಿ. 1773ರಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಗೆ ಬರ್ತದೆ. ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದಿರತಕ್ಕಂತ ಮೊದಲ ಹಂತದ ಅಥವಾ ಮೊದಲ ರೂಪದಲ್ಲಿ ಮೊದಲ ಲಿಖಿತ ರೂಪದ ಕಾಯ್ದೆ ಯಾವ್ದಂದ್ರೆ 1773ರಲ್ಲಿ ಜಾರಿಗೆ ತಂದಿರತಕ್ಕಂತ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಕರಿತೀವಿ. 1773ರಲ್ಲಿ ಜಾರಿಗೆ ಬಂದಂತ ರೆಗ್ಯುಲೇಟಿಂಗ್ ಆಕ್ಟ್ ದ ವೈಶಿಷ್ಟ್ಯ ಏನು ಅಂತಂದ್ರೆ, ಬ್ರಿಟಿಷ್ ಸರ್ಕಾರ ಭಾರತ ದೇಶದಲ್ಲಿ ಜಾರಿಗೆ ತಂದಿರತಕ್ಕಂತ ಮೊಟ್ಟ ಮೊದಲ ಲಿಖಿತ ರೂಪದ ಕಾಯ್ದೆ ಯಾವುದಂದ್ರೆ ಅದು ರೆಗ್ಯುಲೇಟಿಂಗ್ ಕಾಯ್ದೆ. ರೆಗ್ಯುಲೇಟಿಂಗ್ ಕಾಯ್ದೆಯ ವೈಶಿಷ್ಟ್ಯ ಏನು? ರೆಗ್ಯುಲೇಟಿಂಗ್ ಕಾಯ್ದೆಯ ವೈಶಿಷ್ಟ್ಯ ಏನು ಅಂತಂದ್ರೆ, ಈ ಕಾಯ್ದೆ ಹಲವಾರು ಬದಲಾವಣೆಗಳನ್ನ ಮಾಡ್ತಾ ಬಂತು. ಹೌದು, ನಮ್ಮ ಭಾರತ ಸಂವಿಧಾನಕ್ಕೆ ಮೂಲ ಬುನಾದಿ ಯಾವುದು ಅಂತ ಕೇಳಿದಾಗ 1773ರಲ್ಲಿ ಜಾರಿಗೆ ಬಂದಂತ ರೆಗ್ಯುಲೇಟಿಂಗ್ ಆಕ್ಟ್. ನಿಮಗೆಲ್ಲ ಗೊತ್ತದ, ಭಾರತ ದೇಶಕ್ಕೆ ಯುರೋಪಿಯನ್ನರ ಆಗಮನ ಆಗ್ತದೆ. ಭಾರತಕ್ಕೆ ಅನುಕ್ರಮವಾಗಿ ಬಂದಂತ ಯುರೋಪಿಯನ್ನರು ತೆಗೆದುಕೊಂಡಾಗ ಪೋರ್ಚುಗಲ್ದವರು, ನಂತರ ಡಚ್ಚರು, ಆಮೇಲೆ ಇಂಗ್ಲಿಷರು, ಡ್ಯಾನಿಷರು ಮತ್ತೆ ಫ್ರೆಂಚರು ಅಂತೇಳಿ 5 ಮನೆತನಗಳು ಭಾರತ ದೇಶಕ್ಕೆ ಅನುಕ್ರಮವಾಗಿ ಬಂದಿರತಕ್ಕಂತ ಮನೆತನಗಳಂತ ಕರೀತೀವಿ. ಫಸ್ಟ್ ಬಂದವರು ಪೋರ್ಚುಗಲ್ದವರು, ನಂತರ ಡಚ್ಚರು, ನಂತರ ಇಂಗ್ಲಿಷರು, ಅವ್ರ ನಂತರ ಡ್ಯಾನಿಷರು, ಅವ್ರ ನಂತರ ಭಾರತ ದೇಶಕ್ಕೆ ಬಂದವರು ಫ್ರೆಂಚರು. ಹಾಗಾದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತ ದೇಶದಲ್ಲಿ ತನ್ನ ಕಂಪನಿಯ ಈಸ್ಟ್ ಇಂಡಿಯಾ ಕಂಪನಿ ಇತ್ತಲ್ಲ, ಆ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಕೆಲವೊಂದು ನಿಯಂತ್ರಣವನ್ನು ಜಾರಿಗೆ ತಂದಿರತಕ್ಕಂತ ಕಾಯ್ದೆಯನ್ನೇ ನಾವು ರೆಗ್ಯುಲೇಟಿಂಗ್ ಕಾಯ್ದೆ. ಈ ರೆಗ್ಯುಲೇಟಿಂಗ್ ಕಾಯ್ದೆಯ ಒಂದು ವೈಶಿಷ್ಟ್ಯ ಏನು, ಇದರ ಲಕ್ಷಣ ಏನು ಅಂತಂದ್ರೆ, ನಂಬರ್ 1, ಈ ಒಂದು ಕಾಯ್ದೆಯ ಪ್ರಕಾರ ಬಂಗಾಳದ ಗವರ್ನರ್ ಅಂತ ಏನಿದ್ನಲ್ಲ, ಆ ಬಂಗಾಳದ ಗವರ್ನರ್ ಇದು ಕ್ವಶನ್ ಆಗಿದೆ ನೋಡಿ. ಬಂಗಾಳದ ಗವರ್ನರ್ ಅನ್ನುವಂತ ವ್ಯಕ್ತಿಯನ್ನು ಏನ್ ಮಾಡಿದಾರೆ ಅಂದ್ರೆ, ಬಂಗಾಳದ ಜನರಲ್ ಗವರ್ನರ್ ಆಗಿ ಮರುನಾಮಕರಣ ಮಾಡಲಾಯಿತು ಅಂತ. ಬಂಗಾಳದ ಗವರ್ನರ್ ಅನ್ನ ಬಂಗಾಳದ ಜನರಲ್ ಅನ್ನುವಂತ ಹೆಸರನ್ನ ಬಂಗಾಳದ ಗವರ್ನರ್ ಜನರಲ್ ನೋಡಿ, ಬಂಗಾಳದ ಗವರ್ನರ್ ಅನ್ನುವಂತ ಶಬ್ದವನ್ನು ತೆಗೆದುಹಾಕಿ ಅದನ್ನ ಏನ್ ಮಾಡಿದ್ರು ಅಂದ್ರೆ ಬಂಗಾಳದ ಗವರ್ನರ್ ಜನರಲ್ ಅಂತ ಹೇಳಿ ನಾಮಕರಣ ಮಾಡಲಾಯಿತು. ಏನ್ ಸರ್ ಅದಕ್ಕಿದಕ್ಕೇನು ವ್ಯತ್ಯಾಸ? ಹೌದು, ಭಾರತದಲ್ಲಿ ಬ್ರಿಟಿಷರು ಮೊಟ್ಟ ಮೊದಲ ಬಾರಿಗೆ ಗವರ್ನರ್ ಅನ್ನುವಂತ ಪದವನ್ನ ಬಳಕೆ ಮಾಡಿದ್ದೆಲ್ಲಿ ಅಂತಂದ್ರೆ ಕೇವಲ ಬಂಗಾಳಕ್ಕೆ ಮಾತ್ರ ಸೀಮಿತವಾಗಿತ್ತು. ಆ ಬಂಗಾಳ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳ ಮೇಲೆ ಮೇಲ್ವಿಚಾರಣೆ ಮಾಡಲು ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡ್ತಾರೆ. ಆ ವ್ಯಕ್ತಿ ಏನಂತ ಹೆಸರು ಕೊಟ್ರು ಅಂತಂದ್ರೆ ಬಂಗಾಳದ ಗವರ್ನರ್ ಜನರಲ್ ಅಂತ ಹೆಸರು ಕೊಟ್ರು. ಹಾಗಾದ್ರೆ ಬಂಗಾಳದ ಮೊದಲ ಗವರ್ನರ್ ಯಾರಂತ ಕ್ವಶನ್ ಕೇಳ್ತಾನೆ.
ಬಂಗಾಳದ ಮೊದಲ ಗವರ್ನರ್ ಯಾರು ಅಂತ ಕೇಳಿದಾಗ ರಾಬರ್ಟ್ ಕ್ಲೈವ್. ಬಂಗಾಳದ ಮೊದಲ ಗವರ್ನರ್ ಯಾರು ಅಂದ್ರೆ ರಾಬರ್ಟ್ ಕ್ಲೈವ್. 1775ರಲ್ಲಿ ಸಾರಿ 1765ರಲ್ಲಿ ರಾಬರ್ಟ್ ಕ್ಲೈವ್ ಏನು ಮಾಡಿದ ಅಂತಂದ್ರೆ ಬಂಗಾಳ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಬಂಗಾಳ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳಲ್ಲಿ ಏನ್ ಮಾಡಿದ ಅಂತಂದ್ರೆ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಆ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದ ನಂತರ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ ನೋಡಿ. ಬಂಗಾಳ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಆ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದು ಬಂಗಾಳದ ಮೊದಲ ಗವರ್ನರ್ ಅಂತ ಘೋಷಣೆ ಮಾಡ್ಕೊತಾನೆ. ಬಂಗಾಳದ ಮೊದಲ ಗವರ್ನರ್ ಎಂದು ಘೋಷಣೆ ಮಾಡಿಕೊಂಡ ನಂತರ ಬ್ರಿಟಿಷ್ ಸರ್ಕಾರ 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬರ್ತದೆ. ಆ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಇಲ್ಲಪ್ಪ ನಿನಗೆ ಬಂಗಾಳದ ಗವರ್ನರ್ ಅಂತ ಕರೆಯಂಗಿಲ್ಲ, ನಾವು ಮತ್ತೊಂದು ಹುದ್ದೆ ಸೃಷ್ಟಿ ಮಾಡಿದ್ದೇವೆ. ಬಂಗಾಳ, ಒಡಿಸ್ಸಾ ಮತ್ತು ಬಿಹಾರ್ ರಾಜ್ಯಗಳ ಮೇಲ್ವಿಚಾರಣೆ ಮಾಡುವಂತ ಉದ್ದೇಶಕ್ಕಾಗಿ ಒಂದು ಹುದ್ದೆ ಸೃಷ್ಟಿ ಮಾಡಿದ್ದೇವೆ. ಆ ಹುದ್ದೆ ಹೆಸರು ಏನಂದ್ರೆ ಬಂಗಾಳದ ಗವರ್ನರ್ ಜನರಲ್ ಹುದ್ದೆ. ಹಾಗಾದ್ರೆ ಮೊದಲ ಬಂಗಾಳದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದಾಗ ವಾರನ್ ಹೆಸ್ಟಿಂಗ್ ನೋಡಿ. ವಾರನ್ ಹೆಸ್ಟಿಂಗ್ ವೆರಿ ಇಂಪಾರ್ಟೆಂಟ್. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳಿದಾಗ ವಾರನ್ ಹೆಸ್ಟಿಂಗ್. ಇದು ಕ್ವಶನ್ ಕೇಳಿದ್ದಾನೆ. ಹಾಗಾದ್ರೆ ಯಾವ ಕಾಯ್ದೆಯ ಪ್ರಕಾರ ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ತೆಗೆದು ಭಾರತದ ಗವರ್ನರ್ ಜನರಲ್ ಹುದ್ದೆ ಎಂದು ನಾಮಕರಣ ಮಾಡಲಾಯಿತು? ಶಬಾಷ್. 1833ರ ಕಾಯ್ದೆ ನೋಡಿ. 1833ರ ತೃತೀಯ ಚಾರ್ಟರ್ ಕಾಯ್ದೆ ಪ್ರಕಾರ ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ತೆಗೆದು ಭಾರತದ ಗವರ್ನರ್ ಜನರಲ್ ಹುದ್ದೆ ಎಂದು ನಾಮಕರಣ ಮಾಡಲಾಯಿತು. ಆ ಸಮಯದಲ್ಲಿ ಭಾರತ ದೇಶಕ್ಕೆ ಕನ್ಫ್ಯೂಸ್ ಯಾಕಾಗ್ತದ? ಮೊದಲ ಬಂಗಾಳಕ್ಕೆ ಮಾತ್ರ ಸೀಮಿತ ಆಗಿತ್ತ. ಬಂಗಾಳ ಆದ ಮೇಲೆ ಬಿಹಾರ ಮತ್ತು ಒಡಿಸ್ಸಾ ರಾಜ್ಯವನ್ನ ವಿಸ್ತರಿಸಿದ್ರು. ಅದಾದ ನಂತರ ದೇಶಕ್ಕೆ ವಿಸ್ತರಿಸಿದ್ರು ಅಷ್ಟೇ. ಫಸ್ಟ್ ಬರೇ ಬಂಗಾಳಕ್ಕಿತ್ತು. ಬಂಗಾಳ ಇದ್ದದ್ದು ಸ್ವಲ್ಪ ಬೆಳವಣಿಗೆ ಆಗ್ತಾ ಹೋಯ್ತು. ಫಸ್ಟ್ ಬಂಗಾಳ ಆದ ಮೇಲೆ ಬಂಗಾಳ, ಬಿಹಾರ, ಒಡಿಸ್ಸಾ ತಿಂದ ಮೇಲೆ ಇಡೀ ದೇಶಕ್ಕೆ ಕೈ ಹೆಚ್ಚಿದ್ರು ಅಂತ. ಕೇವಲ ಬಂಗಾಳಕ್ಕೆ ಫಸ್ಟ್ ಕೈ ಹೆಚ್ಚಿದ್ರು, ಆಮೇಲೆ 3 ರಾಜ್ಯಗಳ ಮೇಲೆ ಕೈ ಇಟ್ರು, ಆಮೇಲೆ ಈ ದೇಶದ ಮೇಲೇನೆ ಬಂದ್ರು ಅಂತ. ಈಗ ಅರ್ಥ ಆಯ್ತಾ? ಮೊದಲು ಬಂಗಾಳದ ಗವರ್ನರ್ ಅಂತ ಕರೆದ್ರು, ಸಮಾಧಾನ ಆಗ್ಲಿಲ್ಲ. ಬಂಗಾಳದ ಗವರ್ನರ್ ಜನರಲ್ ಅಂತ ಕರೆದ್ರು, ಮತ್ತ ಸಮಾಧಾನ ಆಗ್ಲಿಲ್ಲ. ಭಾರತದ ಗವರ್ನರ್ ಜನರಲ್ ಅಂತ ಕರೆದ್ರು. ಬಂಗಾಳದ ಮೊದಲ ಗವರ್ನರ್ ಯಾರು ಅಂತಂದ್ರೆ ರಾಬರ್ಟ್ ಕ್ಲೈವ್. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಅಂತಂದ್ರೆ ವಾರನ್ ಹೆಸ್ಟಿಂಗ್. ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಆದ್ರೆ ಈ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಏನ್ ಹೇಳ್ತದಂದ್ರ ಬಂಗಾಳದ ಗವರ್ನರ್ ಅನ್ನುವಂತ ಪದವನ್ನ ಕ್ಯಾನ್ಸಲ್ ಮಾಡಿ ಬಂಗಾಳದ ಗವರ್ನರ್ ಜನರಲ್ ಅನ್ನುವಂತ ಪದವನ್ನ ಜಾರಿಗೆ ತರ್ತಾರೆ. ಅಲ್ಲಿ ಯಾರನ್ನ ನೇಮಕ ಮಾಡಿದ್ರು ಅಂದ್ರೆ ವಾರನ್ ಹೆಸ್ಟಿಂಗ್ ನೇಮಕ ಮಾಡ್ತಾರೆ. ವಾರನ್ ಹೆಸ್ಟಿಂಗ್ ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ಆಯ್ಕೆಯಾದ. ಇನ್ನ ಇದೇ ಒಂದು ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು. 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಭಾರತ ದೇಶದಲ್ಲಿ 1774ರಲ್ಲಿ ಮೊದಲ ಬಾರಿಗೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು. ಕಲ್ಕತ್ತಾದಲ್ಲಿ ಯಾವ ಕೋರ್ಟ? ಸುಪ್ರೀಂ ಕೋರ್ಟ್. ನೋಡಿ, ಇದೇ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ 1774ರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತದೆ. ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶ ಯಾರು ಅಂತ ಕೇಳ್ತಾರೆ. ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶ ಯಾರು ಅಂತಂದ್ರೆ ಸರ್ ಎಲಿಜಾ ಇಂಪೆ. ಸರ್ ಎಲಿಜಾ ಇಂಪೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆದ ಸಮಯದಲ್ಲಿ ಆರಂಭದಲ್ಲಿ ಎಷ್ಟು ಜನ ಮುಖ್ಯ ನ್ಯಾಯಾಧೀಶರು ಇತರೆ ನ್ಯಾಯಾಧೀಶರಿದ್ರು ಅಂತಂದ್ರ 3+1 ನೋಡಿ. 3+1 ಅಂದ್ರೆ
3 ಜನ ಇತರೆ ನ್ಯಾಯಾಧೀಶರು, ಒಬ್ರು ಮುಖ್ಯ ನ್ಯಾಯಾಧೀಶ, 3 ಜನ ಇತರೆ ನ್ಯಾಯಾಧೀಶರಿದ್ರು. ಸರ್ ಎಲಿಜಾ ಇಂಪೆ ಅನ್ನುವಂತ ವ್ಯಕ್ತಿ ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶ. 3+1 ಪ್ರೆಸೆಂಟ್ ಎಷ್ಟು ಜನ ಅದಾರೆ? ಪ್ರಸ್ತುತ 34 ಜನ ಅದಾರ ನೋಡಿ, 34. ಪ್ರೆಸೆಂಟ್ 34 ಜನ ಅದಾರೆ, ಪ್ರಸ್ತುತ 34. 3+1 ಅಂದ್ರೆ 3 ಜನ ಇತರೆ ನ್ಯಾಯಾಧೀಶರು, ಒಬ್ರು ಮುಖ್ಯ ನ್ಯಾಯಾಧೀಶರು. 1774ರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತದೆ. ಆ ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರಂದ್ರೆ ಸರ್ ಎಲಿಜಾ ಇಂಪೆ ಅಂತ. ಬಟ್ ಆಗ ಸ್ಥಾಪನೆ ಆಗಿರುವಂತ ಸುಪ್ರೀಂ ಕೋರ್ಟ್ ಯಾವ ವರ್ಷ ರದ್ದಾಯಿತು ಅಂತ ಕೇಳಿದಾಗ, ಆಗ ಸ್ಥಾಪನೆ ಆಗಿರುವಂತ ಸುಪ್ರೀಂ ಕೋರ್ಟ್ ಯಾವ ವರ್ಷ ರದ್ದಾಯಿತು? ಎಸ್, ಯಾವ ವರ್ಷ ರದ್ದಾಯಿತು ಅಂತಂದ್ರೆ 1862ರಲ್ಲಿ ಅದನ್ನು ಮತ್ತೆ ರದ್ದು ಮಾಡಲಾಯಿತು. 1862ರಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ರದ್ದು ಮಾಡಿ 3 ಹೈಕೋರ್ಟ್ಗಳನ್ನು ಸ್ಥಾಪನೆ ಮಾಡಲಾಗ್ತದೆ. ಆ 3 ಹೈಕೋರ್ಟ್ಗಳು ಯಾವಂದ್ರ ಕಲ್ಕತ್ತಾ ಹೈಕೋರ್ಟ್ ಸ್ಥಾಪನೆ ಆಯಿತು, ಅದಾದ ನಂತರ ಮುಂಬೈ ಹೈಕೋರ್ಟ್ ಸ್ಥಾಪನೆ ಆಯಿತು, ಅದಾದ ನಂತರ ಮದ್ರಾಸ್ ಹೈಕೋರ್ಟ್ ಸ್ಥಾಪನೆ ಆಯಿತು. 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ ಸ್ಥಾಪನೆಯಾಗಿರುವಂತಹ ಸುಪ್ರೀಂ ಕೋರ್ಟ್, 1774ರಲ್ಲಿ ಸ್ಥಾಪನೆಯಾಗಿರುವಂತಹ ಸುಪ್ರೀಂ ಕೋರ್ಟ್ ರದ್ದಾಗಿದ್ದ ಯಾವಾಗ ಅಂದ್ರೆ 1862 ರದ್ದಾಯಿತು. 1862ರಲ್ಲಿ ಅದರ ರದ್ದು ಮಾಡಿ ಅದರ ಬದಲಿಗೆ 3 ಹೈಕೋರ್ಟ್ಗಳನ್ನು ಸ್ಥಾಪನೆ ಮಾಡಲಾಗ್ತದೆ. ಆ 3 ಹೈಕೋರ್ಟ್ಗಳು ಯಾವ ಅಂತಂದ್ರೆ ಒಂದು ಕಲ್ಕತ್ತಾ ಹೈಕೋರ್ಟ್, ಮುಂಬೈ ಹೈಕೋರ್ಟ್ ಮತ್ತೆ ಮದ್ರಾಸ್ ಹೈಕೋರ್ಟ್ ಅಂತ 3 ಹೈಕೋರ್ಟ್ಗಳನ್ನ ಸ್ಥಾಪನೆ ಮಾಡಲಾಯಿತು. ನಾಳೆ ಕ್ವಶನ್ ಕೇಳ್ತಾನ ಏನು ಅಂತಂದ್ರೆ ಸ್ವತಂತ್ರ ಭಾರತದ ಮೊದಲ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಗಿದ್ದು ಯಾವಾಗ ಅಂತ ಕೇಳ್ತಾನ. ಸ್ವತಂತ್ರ ಭಾರತದ ಮೊದಲ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಗಿದ್ದು 1950 ಜನವರಿ 28ರಂದು. 1950 ಜನವರಿ 28ರಂದು ಸ್ವತಂತ್ರ ಭಾರತದ ಮೊದಲ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತದೆ. 1950 ಜನವರಿ 28ರಂದು ಸ್ವತಂತ್ರ ಭಾರತದ ಮೊದಲ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು. ಇದು ಕ್ವಶನ್ ಆಗಿದೆ ಅಲ್ಲ ನೋಡಿ. 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ 1774ರಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತದೆ. ಆ ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಸರ್ ಎಲಿಜಾ ಇಂಪೆ ಅವರು ಆಯ್ಕೆ ಆಗ್ತಾರ. 1862ರಲ್ಲಿ ಅದು ತನ್ನ ಅಸ್ತಿತ್ವ ಕಳ್ಕೊತದೆ. 1862ರಲ್ಲಿ ಸುಪ್ರೀಂ ಕೋರ್ಟ್ ಬದಲಾಗಿ ಹೈಕೋರ್ಟ್ಗಳ ಸ್ಥಾಪನೆ ಆದವು. ಆ 3 ಹೈಕೋರ್ಟ್ಗಳು ಯಾವ ಅಂತಂದ್ರೆ 1 ಕಲ್ಕತ್ತಾ ಹೈಕೋರ್ಟ್, 2 ಮುಂಬೈ ಹೈಕೋರ್ಟ್, 3 ಚೆನ್ನೈ ಹೈಕೋರ್ಟ್. 3 ಹೈಕೋರ್ಟ್ಗಳು ಸ್ಥಾಪನೆಯಾದವು. ಹಾಗಾದ್ರೆ ಇದಾದ ನಂತರ ನಮ್ಮ ಭಾರತ ಸಂವಿಧಾನದಲ್ಲಿ ಇನ್ನೊಂದು ಪ್ರಮುಖವಾಗಿರುವಂತ ಕಾಯ್ದೆ ಅಂದ್ರೆ 1813ರಲ್ಲಿ ಜಾರಿಗೆ ಬಂದಿರತಕ್ಕಂತ ಚಾರ್ಟರ್ ಆಕ್ಟ್ ಅಂತ ಕರಿತೀವಿ. ಒಟ್ಟು ಎಷ್ಟು ಚಾರ್ಟರ್ ಕಾಯ್ದೆಗಳು ಜಾರಿಗೆ ಬಂದಿದ್ದಾವೆ? 5, 4, 3, 6. ಒಟ್ಟು ಭಾರತ ದೇಶಕ್ಕೆ ಬಂದ ಚಾರ್ಟರ್ ಕಾಯ್ದೆಗಳ ಸಂಖ್ಯೆ ಎಷ್ಟು? ಎಷ್ಟು ಚಾರ್ಟರ್ ಕಾಯ್ದೆಗಳು ಜಾರಿಗೆ ಬಂದವು? ಭಾರತ ದೇಶಕ್ಕೆ ಜಾರಿಗೆ ಬಂದ ಒಟ್ಟು ಚಾರ್ಟರ್ ಕಾಯ್ದೆಗಳ ಎಷ್ಟು? ಸರಿಯಾದಂತ ಉತ್ತರ 4 ಚಾರ್ಟರ್ ಕಾಯ್ದೆಗಳು ಜಾರಿಗೆ ಬಂದವು ನೋಡಿ. ಯಾವಾಗ? 1793ರಲ್ಲಿ 1, 1813ರಲ್ಲಿ 1, 1833ರಲ್ಲಿ 1, 1853ರಲ್ಲಿ 1. ಒಟ್ಟು ಭಾರತ ದೇಶದಲ್ಲಿ ಜಾರಿಗೆ ಬಂದಂತ ಈ ಚಾರ್ಟರ್ ಕಾಯ್ದೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ 4 ಚಾರ್ಟರ್ ಕಾಯ್ದೆಗಳು ಜಾರಿಗೆ ಬಂದಿದ್ದಾವೆ. 4 ಯಾವಂದ್ರೆ 1793, 1813, 1833, 1853. ಪ್ರತಿ 20 ವರ್ಷಗಳಿಗೊಮ್ಮೆ ಒಂದು ಚಾರ್ಟರ್ ಕಾಯ್ದೆ ಜಾರಿಗೆ ಬಂತು. ಪ್ರತಿ 20 ವರ್ಷಗಳಿಗೊಮ್ಮೆ ಒಂದೊಂದು ಚಾರ್ಟರ್ ಕಾಯ್ದೆಗಳು ಜಾರಿಗೆ ಬರ್ತಾ ಬಂದು 1793ರಲ್ಲಿ 1 ಬಂದಿದೆ, 1813ರಲ್ಲಿ, 1833ರಲ್ಲಿ, 1853ರಲ್ಲಿ. ಈ 1813ರ ಚಾರ್ಟರ್ ಕಾಯ್ದೆಯ ಪ್ರಕಾರ ಭಾರತ ದೇಶಕ್ಕೆ ಇಂಗ್ಲೆಂಡ್ ದೇಶದಿಂದ ಕ್ರೈಸ್ತ ಮಿಷನರಿಗಳನ್ನ ನಮ್ಮ ದೇಶಕ್ಕೆ ಆಹ್ವಾನ ಮಾಡಲಾಯಿತು. ಕ್ರೈಸ್ತ ಮಿಷನರಿಗಳು ಭಾರತ ದೇಶದಲ್ಲಿ
ಧರ್ಮ ಸುಧಾರಣೆ ಮಾಡುವಂತ ಉದ್ದೇಶಕ್ಕಾಗಿ, ಜನತೆಗೆ ಶಿಕ್ಷಣವನ್ನು ಕೊಡುವಂತ ಉದ್ದೇಶಕ್ಕಾಗಿ, ಧರ್ಮದಲ್ಲಿ ಮಾರ್ಪಾಡು ಮಾಡುವಂತ ಉದ್ದೇಶಕ್ಕಾಗಿ 1813ರಲ್ಲಿ ಇಂಗ್ಲೆಂಡ್ ದೇಶದಿಂದ ಭಾರತ ದೇಶಕ್ಕೆ ಚಾರ್ಟರ್ ಕಾಯ್ದೆ ಜಾರಿಗೆ ಬರ್ತದ. ಈ ಕಾಯ್ದೆ ಏನ್ ಹೇಳ್ತಂದ್ರೆ ಪ್ರತಿ ವರ್ಷ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ಅಮೌಂಟ್ ಅನ್ನು ಖರ್ಚು ಮಾಡಬೇಕು ಅಂತ. ಪ್ರತಿ ವರ್ಷ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ಅಮೌಂಟ್ ಅನ್ನು ಖರ್ಚು ಮಾಡಬೇಕು. ಬಟ್ ಅವ್ರು ಏನ್ ಹೇಳ್ತಾರ ಅಂದ್ರೆ ಯಾವ ಶಿಕ್ಷಣ ಅಂತ ಹೇಳಂಗಿಲ್ಲ. ಏನೋ ಭಾರತೀಯ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು, ಏನೋ ಆಂಗ್ಲ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು, ಅಥವಾ ಬೇರೆ ಶಿಕ್ಷಣಕ್ಕೆ, ಬೇರೆ ಇತರೆ ಶಿಕ್ಷಣಗಳಿಗೆ ಖರ್ಚು ಮಾಡಬೇಕು ಅಂತೇಳಿ ಸರಿಯಾದ ಮಾಹಿತಿಯನ್ನು ಕೊಡಂಗಿಲ್ಲ. ಕೇವಲ ಭಾರತದ ಏನು ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಅಂತೇಳಿ ತನ್ನ ರಿಪೋರ್ಟದಲ್ಲಿ, ತನ್ನ ವರದಿಯಲ್ಲಿ ಹೇಳಲಾಗ್ತದೆ. 1813ರ ಚಾರ್ಟರ್ ಕಾಯ್ದೆ ಪ್ರಕಾರ ಭಾರತ ದೇಶದಲ್ಲಿ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ಅಮೌಂಟ್ ಅನ್ನು ಖರ್ಚು ಮಾಡಬೇಕು. ಇದು ಎಲ್ಲಿವರೆಗೆ ಹೋಗ್ತದೆ? 1833ರವರೆಗೆ ಹೋಗ್ತದೆ. 1833ರವರೆಗೆ ಕಂಟಿನ್ಯೂ ಹಂಗೆ ಹೋಗ್ತದೆ. ಯಾವಟ್ಟ ಖರ್ಚು ಮಾಡಂಗಿಲ್ಲ ಅವ್ರು. ಎಷ್ಟು ಲಕ್ಷ ಅಮೌಂಟ್ ಸ್ಟಾಕ್ ಉಳಿತಂದ್ರ 20 ಲಕ್ಷ ರೂಪಾಯಿ ಅಮೌಂಟ್ ಸ್ಟಾಕ್ ಉಳಿತು. ಆ 20 ಲಕ್ಷ ರೂಪಾಯಿ ಅಮೌಂಟ್ ಅನ್ನ ಯಾವ್ದಕ್ಕಾಗಿ ಖರ್ಚು ಮಾಡಬೇಕು ಅಂತೇಳಿ ಒಂದು ಟೀಮ್ ರಚನೆ ಆಗ್ತದೆ. ಅವಾಗ ಇಂಗ್ಲಿಷ್ ಶಿಕ್ಷಣ ಖರ್ಚು ಮಾಡಬೇಕು ಅಂತೇಳಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅವರು ವಿಚಾರ ಮಾಡ್ತಾರೆ. ಲಾರ್ಡ್ ವಿಲಿಯಂ ಬೆಂಟಿಂಗ್ ಮತ್ತು ರಾಜಾರಾಮ್ ಮೋಹನ್ ರಾಯ್ ಅವರ ಬೆಂಬಲದಿಂದ ನಮ್ಮ ದೇಶದಲ್ಲಿ ಸರ್ ಥಾಮಸ್ ಮೆಕಾಲೆ ವರದಿ ಜಾರಿಗೆ ಬರ್ತದ. ಆ ಸರ್ ಥಾಮಸ್ ಮೆಕಾಲೆ ಅವರನ್ನ ಭಾರತ ದೇಶದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತ ಕರೀತಾರೆ. ಯಾರನ್ನ ಭಾರತ ದೇಶದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಎಂದು ಕರೆಯುತ್ತಾರೆ ಅಂತಂದ್ರೆ ಸರ್ ಥಾಮಸ್ ಮೆಕಾಲೆ. ಅರ್ಥ ಆಯ್ತಾ? 1813ರಲ್ಲಿ ಚಾರ್ಟರ್ ಕಾಯ್ದೆ ಜಾರಿಗೆ ಬರ್ತದೆ. ಆ ಚಾರ್ಟರ್ ಕಾಯ್ದೆ ಪ್ರಕಾರ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಎಂಟ್ರಿ ಕೊಟ್ಟರು. ಆ ಕ್ರೈಸ್ತ ಮಿಷನರಿಗಳು ಭಾರತ ದೇಶದಲ್ಲಿ ಶಿಕ್ಷಣಕ್ಕಾಗಿ ಅಮೌಂಟ್ ಅನ್ನು ಸಂಗ್ರಹ ಮಾಡ್ಬೇಕಂತೇಳಿ ಸಲಹೆ ಕೊಡ್ತಾರೆ. ಆ ಪ್ರಕಾರ ಪ್ರತಿ ವರ್ಷ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ಅಮೌಂಟ್ ಅನ್ನು ಮೀಸಲಿಟ್ರು. ಅದು ಮುಂದೆ ಬಳಕೆಯಾಗಿದ್ದು ಯಾವಾಗ ಅಂದ್ರೆ 1833. ಹಾಗಾದ್ರೆ ಚಾರ್ಟರ್ 1813 ಚಾರ್ಟರ್ ಕಾಯ್ದೆ ನಂತರ ನಮ್ಮ ದೇಶಕ್ಕೆ 1833 ಚಾರ್ಟರ್ ಕಾಯ್ದೆ ಜಾರಿಗೆ ಬಂತು. ಈ 1833 ಚಾರ್ಟರ್ ಕಾಯ್ದೆಯ ಪ್ರಕಾರ ಒಂದು ಅಂಶ ಬದಲಾವಣೆ ಆಗ್ತದೆ. ಏನು ಅಂತಂದ್ರೆ ಬಂಗಾಳದ ಗವರ್ನರ್ ಜನರಲ್ ಅಂತ ಏನಿತ್ತಲ್ಲ, ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ರದ್ದು ಮಾಡಿ ಅದನ್ನೇನ್ ಮಾಡಿದ್ರು ಅಂದ್ರೆ ಭಾರತದ ಗವರ್ನರ್ ಜನರಲ್ ಅಂತ ಹೆಸರಿಸಲಾಯಿತು. ಭಾರತದ ಗವರ್ನರ್ ಜನರಲ್. ನೋಡಿ, ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ರದ್ದು ಮಾಡಿ ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಸೃಷ್ಟಿ ಮಾಡಿದ್ದೆ ಯಾವಾಗ ಅಂದ್ರೆ 1833ರ ತೃತೀಯ ಚಾರ್ಟರ್ ಕಾಯ್ದೆ ಪ್ರಕಾರ. 1833ರ ತೃತೀಯ ಚಾರ್ಟರ್ ಕಾಯ್ದೆ ಪ್ರಕಾರ ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ರದ್ದು ಮಾಡಿ ಭಾರತದ ಗವರ್ನರ್ ಜನರಲ್ ಹುದ್ದೆ ಎಂದು ಮರುನಾಮಕರಣ ಮಾಡಲಾಯಿತು. ನೋಡಿ, ಬದಲಾವಣೆ ಹಂಗಾಗ್ತಾ ಬಂತು. 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಬಂಗಾಳದ ಗವರ್ನರ್ ಹುದ್ದೆಯನ್ನ ಬಂಗಾಳದ ಜನರಲ್ ಗವರ್ನರ್ ಅಂತ ಹೇಳಿ ನಾಮಕರಣ ಮಾಡಿದ್ರು. 1833ರ ಈ ಚಾರ್ಟರ್ ಕಾಯ್ದೆ ಪ್ರಕಾರ ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನ ಭಾರತದ ಗವರ್ನರ್ ಜನರಲ್ ಹುದ್ದೆ ಎಂದು ಮರುನಾಮಕರಣ ಮಾಡಲಾಗ್ತದ. ಹಾಗಾದ್ರೆ 1833ರ ಈ ಒಂದು ತೃತೀಯ ಚಾರ್ಟರ್ ಕಾಯ್ದೆ ಪ್ರಕಾರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದವರು ಯಾರು ಅಂತ ಕೇಳಿದಾಗ ಲಾರ್ಡ್ ವಿಲಿಯಂ ಬೆಂಟಿಂಗ್. ನೋಡಿ, ಲಾರ್ಡ್ ವಿಲಿಯಂ ಬೆಂಟಿಂಗ್. ಲಾರ್ಡ್ ವಿಲಿಯಂ ಬೆಂಟಿಂಗ್ ಬಹಳಷ್ಟು ವಿಶೇಷವಾಗಿರುವಂತ ವ್ಯಕ್ತಿ ಇತ್ತ ಲಾರ್ಡ್ ವಿಲಿಯಂ ಬೆಂಟಿಂಗ್. ಲಾರ್ಡ್ ವಿಲಿಯಂ ಬೆಂಟಿಂಗ್ ನಮ್ಮ ದೇಶದ ಈತನ ಮೇಲೆ ಕೇಳಿದ ಪ್ರಶ್ನೆ ಏನು ಅಂತಂದ್ರೆ, ಭಾರತ ದೇಶದಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ರದ್ದು ಮಾಡಿದಂತ ವ್ಯಕ್ತಿ ಈತ. ರಾಜಾರಾಮ್ ಮೋಹನ್ ರಾಯ್ ಅವರ ಬೆಂಬಲದಿಂದ 1829 ಡಿಸೆಂಬರ್ 4ರಂದು 1829 ಡಿಸೆಂಬರ್ 4ರಂದು ಸತಿ ಸಹಗಮನ ಪದ್ಧತಿಯನ್ನು ರದ್ದು ಮಾಡಿದಂತ ವ್ಯಕ್ತಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಲ್ಲ. 1829 ಡಿಸೆಂಬರ್ 4ರಂದು ಸತಿ ಸಹಗಮನ ಪದ್ಧತಿ ರದ್ದು ಮಾಡ್ತಾನೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು ಅಂತಂದ್ರೆ, ಈತ ನೇತೃತ್ವದಲ್ಲಿ ಶಿಕ್ಷಣದ ಆಯೋಗ ನೇಮಕ ಆಗ್ತದೆ. ಆ ಶಿಕ್ಷಣದ ಆಯೋಗ ಯಾವ್ದಂದ್ರೆ ಥಾಮಸ್ ಮೆಕಾಲೆ ವರದಿ. ಯಾರ ಕಾಲದಲ್ಲಿ
ಶಿಕ್ಷಣದ ಆಯೋಗ ನೇಮಕ ಮಾಡಲಾಯಿತು ಅಂದ್ರೆ ಅದು ಲಾರ್ಡ್ ವಿಲಿಯಂ ಬೆಂಟಿಂಗನ ಕಾಲದಲ್ಲಿ. ಆ ಲಾರ್ಡ್ ವಿಲಿಯಂ ಬೆಂಟಿಂಗನ ಕಾಲದಲ್ಲಿ ಶಿಕ್ಷಣದ ಆಯೋಗ ಸ್ಥಾಪನೆ ಮಾಡಲಾಗ್ತದ. ಆ ಆಯೋಗದ ವೈಶಿಷ್ಟ್ಯ ಏನು ಅಂತಂದ್ರೆ ಭಾರತ ದೇಶದಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚಿನ ತಳೆಯದೇನು ಹಾಕಿರತಕ್ಕಂಥ ಕಾಯ್ದೆ ಅಂದ್ರೆ ಅದು 1834ರ ಥಾಮಸ್ ಮೆಕಾಲೆ ಕಾಯ್ದೆ. ಅದಕ್ಕೆ ಲಾರ್ಡ್ ಥಾಮಸ್ ಮೆಕಾಲೆ ಅವರನ್ನ ಭಾರತ ದೇಶದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತ ಕರೀತಾರೆ. ಯಾರನ್ನು ಭಾರತದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಎಂದು ಕರೆಯುತ್ತಾರಂದ್ರ ಥಾಮಸ್ ಮೆಕಾಲೆ ಅವರನ್ನ ಭಾರತದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತ ಹೇಳಿ ಕರೀತೀವಿ. ಇನ್ನೊಂದು ಕಾಯ್ದೆ ಜಾರಿಗೆ ಬಂತು, ಯಾವುದು? 1853ರ ಚಾರ್ಟರ್ ಕಾಯ್ದೆ. 1853ರಲ್ಲಿ ಚಾರ್ಟರ್ ಕಾಯ್ದೆ ಜಾರಿಗೆ ಬಂತು. 1853ರ ಚಾರ್ಟರ್ ಕಾಯ್ದೆಯ ವಿಶೇಷ ಏನು ಅಂತಂದ್ರೆ ಭಾರತ ದೇಶದಲ್ಲಿ ದಕ್ಷ ಆಡಳಿತವನ್ನು ನಡೆಸಬೇಕಾದ್ರೆ, ಭಾರತದಲ್ಲಿ ಕ್ರಿಯಾಶೀಲ ಆಡಳಿತವನ್ನು ನಡೆಸಬೇಕಾದ್ರೆ ನಮ್ಮ ದೇಶದಲ್ಲಿ ನಾಗರಿಕ ಪರೀಕ್ಷೆಗಳನ್ನು ನಡೆಸಬೇಕು ಅಂತ. ಆ ನಾಗರಿಕ ಪರೀಕ್ಷೆಗಳಿಗೆ ಭಾರತೀಯರನ್ನು ಸಿದ್ಧ ಮಾಡಬೇಕು ಅಂತೇಳಿ ಈ ಕಾಯ್ದೆ ಹೇಳ್ತು. ಮುಕ್ತ ನಾಗರಿಕ ಪರೀಕ್ಷೆಗಳು ಆ ಮುಕ್ತ ನಾಗರಿಕ ಪರೀಕ್ಷೆಗಳಿಗೆ ಅಡಿಪಾಯ ಹಾಕಿ ಇಡೀ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ICS ಪರೀಕ್ಷೆಯನ್ನು ಪಾಸ್ ಮಾಡಿದಂತ ಮೊದಲ ವ್ಯಕ್ತಿ ಯಾರಂತ ಕ್ವಶನ್ ಕೇಳಿದಾಗ ಯಾರು? ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ICS ಪರೀಕ್ಷೆಯನ್ನು ಪಾಸ್ ಮಾಡಿದ ಮೊದಲ ವ್ಯಕ್ತಿ ಯಾರು? ಎಸ್, 1863ರಲ್ಲಿ ಸತ್ಯೇಂದ್ರನಾಥ್ ಟ್ಯಾಗೋರ್ ಅನ್ನುವಂತ ವ್ಯಕ್ತಿ, ಸತ್ಯೇಂದ್ರನಾಥ್ ಟ್ಯಾಗೋರ್, ಈ ಸತ್ಯೇಂದ್ರನಾಥ್ ಟ್ಯಾಗೋರ್ ಅನ್ನುವಂತ ವ್ಯಕ್ತಿ 1863ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಡೀ ನಮ್ಮ ಭಾರತ ದೇಶದಲ್ಲಿ ನಾಗರಿಕ ಸೇವಾ ಪರೀಕ್ಷೆಯನ್ನ ಉತ್ತೀರ್ಣ ಆಗಿರುವಂತ ಮೊದಲ ವ್ಯಕ್ತಿ ಅಂತ ಹೇಳಿ ಗುರುತಿಸ್ತೀವಿ. ಅದಾದ ನಂತರ 1869ರಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರನ್ನ ಭಾರತದ ರಾಷ್ಟ್ರೀಯ ಹೋರಾಟದ ಪಿತಾಮಹ ಅಂತ ಕರೀತಾರೆ. ನಮ್ಮ ಭಾರತ ದೇಶದ ರಾಷ್ಟ್ರೀಯ ಚಳವಳಿಯ ಪಿತಾಮಹ ಯಾರಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ ಅವರನ್ನ ಭಾರತದ ರಾಷ್ಟ್ರೀಯ ಚಳವಳಿಯ ಪಿತಾಮಹ ಅಂತ ಕರೆದರೆ, ಇವರು ICS ಪರೀಕ್ಷೆಯನ್ನು ಪಾಸ್ ಮಾಡಿದಂತ ಎರಡನೇ ಭಾರತೀಯ. ಮೊದಲ ಭಾರತೀಯ ಯಾರಂದ್ರೆ ಸತ್ಯೇಂದ್ರನಾಥ್ ಟ್ಯಾಗೋರ್ ಅನ್ನುವಂತ ವ್ಯಕ್ತಿ ಇಡೀ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ICS ಪರೀಕ್ಷೆಯನ್ನು ಪಾಸ್ ಮಾಡಿದಂತ ಮೊದಲ ವ್ಯಕ್ತಿ ಅಂತ ಹೇಳಿ ಗುರುತಿಸ್ತೀವಿ. ನೋಡಿ, 1853ರ ಚಾರ್ಟರ್ ಕಾಯ್ದೆಯ ಪ್ರಕಾರ ಮೊಟ್ಟ ಮೊದಲ ಬಾರಿಗೆ ಅತ್ಯುತ್ತಮವಾಗಿರುವಂತ ಸೇವಾ ಸಿಬ್ಬಂದಿಯನ್ನು ನೇಮಕ ಮಾಡ್ಕೋಬೇಕು, ದಕ್ಷ ಅಧಿಕಾರಿಗಳ ನೇಮಕ ಮಾಡಬೇಕು, ಆ ದಕ್ಷ ಅಧಿಕಾರಿಗಳಿಂದ ಉತ್ತಮವಾದ ಆಡಳಿತವನ್ನು ಕೊಡಬೇಕು ಅಂತ ಹೇಳಿ 1853ರಲ್ಲಿ. ಹಾಗಾದ್ರೆ ನಮ್ಮ ದೇಶದಲ್ಲಿ ಮುಕ್ತವಾಗಿರುವಂತ ನಾಗರಿಕ ಪರೀಕ್ಷೆಗಳಿಗೆ ಬೆಂಬಲವನ್ನು ಕೊಟ್ಟಂತ ಮೊದಲ ವ್ಯಕ್ತಿ ಯಾರಂತ ಕ್ವಶನ್ ಕೇಳ್ತಾನೆ. ಇಡೀ ನಮ್ಮ ಭಾರತ ದೇಶದಲ್ಲಿ ಎಸ್, ಲಾರ್ಡ್ ಕಾರ್ನ್ವಾಲಿಸ್. ಅದಕ್ಕೆ ಲಾರ್ಡ್ ಕಾರ್ನ್ವಾಲಿಸ್ ಅವರನ್ನ ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಎಂದು ಕರೆಯುತ್ತಾರೆ. ಯಾರನ್ನು ನಾಗರಿಕ ಸೇವೆಗಳ ಪಿತಾಮಹ ಎಂದು ಕರೆಯುತ್ತಾರೆ ಅಂದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಹಾಗಾದ್ರೆ ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಲಾರ್ಡ್ ಕಾರ್ನ್ವಾಲಿಸ್ ಆದರೆ ಕರ್ನಾಟಕ ರಾಜ್ಯದಲ್ಲಿ ಯಾರು ಅಂದ್ರೆ ಕೆ ಶೇಷಾದ್ರಿ ಅಯ್ಯರ್. ನೋಡಿ, ಕೆ ಶೇಷಾದ್ರಿ ಅಯ್ಯರ್ 2 ಪಾಯಿಂಟ್ಗಳು ನೆನಪಿಡಿ. ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಅಂದ್ರ ಲಾರ್ಡ್ ಕಾರ್ನ್ವಾಲಿಸ್, ಕರ್ನಾಟಕದ ನಾಗರಿಕ ಸೇವೆಗಳ ಪಿತಾಮಹ ಅಂದ್ರ ಕೆ ಶೇಷಾದ್ರಿ ಅಯ್ಯರ್. ನೋಡಿ, 1853ರ ಕಾಯ್ದೆಯ ಪ್ರಕಾರ ಸಾಕಷ್ಟು ಬದಲಾವಣೆಗಳಾಗ್ತಾ ಬಂದು ಅದರಲ್ಲಿ ವಿಶೇಷವಾಗಿ ಮುಕ್ತ ನಾಗರಿಕ ಪರೀಕ್ಷೆಗಳಿಗೆ ಅವಕಾಶವನ್ನ ಕೊಡಲಾಯಿತು. ಇನ್ನ 1858ರ ಭಾರತ ಸರ್ಕಾರ ಕಾಯ್ದೆ, ಭಾರತದ ಸರ್ಕಾರದ ಕಾಯ್ದೆ. ಹೌದು, ಅತ್ಯಂತ ಮುಖ್ಯವಾಗಿರುವಂತ ಕಾಯ್ದೆ ಇದು 1858ರ ಕಾಯ್ದೆ. ಇದನ್ನ ಭಾರತ ಸರ್ಕಾರ ಕಾಯ್ದೆ 1858. ಇದಕ್ಕಿರುವ ಇನ್ನೊಂದು ಹೆಸರೇ ರಾಣಿಯ ಘೋಷಣೆ ಅಂತ ಕರೀತಾರೆ. ರಾಣಿಯ ಘೋಷಣೆ ಅಂದ್ರು ಒಂದೇ, 1858ರ ಭಾರತ ಸರ್ಕಾರ ಕಾಯ್ದೆ ಅಂದ್ರು ಒಂದೇ. ಇದನ್ನ ರಾಣಿಯ ಘೋಷಣೆ ಅಂತ ಕರೀತಾರೆ. ರಾಣಿಯ ಘೋಷಣೆ ಅಥವಾ 1858ರ ಭಾರತ ಸರ್ಕಾರ ಕಾಯ್ದೆ.
ಏನು ಸರ್ ರಾಣಿಯ ಘೋಷಣೆ ಏನು? ಹೌದು, ಭಾರತ ದೇಶದಲ್ಲಿ ಬ್ರಿಟಿಷರು ಮಾಡಿರ್ತಕ್ಕಂಥ ಅನ್ಯಾಯ, ಯಾವ ಅನ್ಯಾಯ? ಅವರು ಮಾಡಿದ ರಾಜಕೀಯ ಅನ್ಯಾಯ, ಧಾರ್ಮಿಕ ಅನ್ಯಾಯ, ಅವರು ಮಾಡಿದ ಆರ್ಥಿಕವಾಗಿರುವಂತ ಶೋಷಣೆ, ಅವರು ಸೈನ್ಯಕ್ಕೆ ಮಾಡಿರ್ತಕ್ಕಂಥ ಅವಮಾನ, ಇವೆಲ್ಲವುಗಳನ್ನ ವಿರೋಧಿಸಿ ಅಖಂಡ ಭಾರತ ದೇಶದಲ್ಲಿ ಒಂದು ದಂಗೆ ನಡೀತದೆ. ಆ ದಂಗೆಯನ್ನೇ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತೀವಿ. ನಮ್ಮ ಭಾರತ ದೇಶದಲ್ಲಿ ನಡೆದಂತ ಮೊದಲ ದಂಗೆ 1857ರ ದಂಗೆ, ಅದನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಿರುವಂತಹ ದಂಗೆಯ ನಂತರ ರಾಣಿ ಒಂದು ಘೋಷಣಾ ಪತ್ರವನ್ನು ಘೋಷಣೆ ಮಾಡ್ತಾಳೆ. ಏನು ಅಂತಂದ್ರೆ, ಏ ಭಾರತೀಯರೇ, ನಿಮ್ಮ ಬೆಂಬಲ ಇಲ್ಲದೆ, ನಿಮ್ಮ ಪ್ರೋತ್ಸಾಹ ಇಲ್ಲದೆ ಭಾರತ ದೇಶದಲ್ಲಿ ನನ್ನ ಆಳ್ವಿಕೆ ಮಾಡಕ್ಕಾಗಲ್ಲ ಅಂತ. ನಾನು ಭಾರತ ದೇಶದಲ್ಲಿ ಆಳ್ವಿಕೆ ಮಾಡಕ್ಕಾಗಲ್ಲ, ಅದಕ್ಕೆ ನಿಮ್ಮ ಬೆಂಬಲ ಬೇಕು. ನಿಮ್ಮ ಸಮಾಜ ಧರ್ಮಗಳಲ್ಲಿ ನಾನು ಹಸ್ತಕ್ಷೇಪ ಮಾಡುವುದಿಲ್ಲ. ನಿಮ್ಮ ಬೆಂಬಲ ಇಲ್ಲದೆ ನಿಮ್ಮ ದೇಶದಲ್ಲಿ ನಾನು ಆಳ್ವಿಕೆ ಮಾಡಕ್ಕಾಗಲ್ಲ, ದಯವಿಟ್ಟು ನಿಮ್ಮ ಬೆಂಬಲ ಬೇಕು ಅಂತೇಳಿ 1858ರಲ್ಲಿ ರಾಣಿಯ ಘೋಷಣಾ ಪತ್ರವನ್ನ ಲಾರ್ಡ್ ಕ್ಯಾನಿಂಗ್ ಅನ್ನುವಂತ ವ್ಯಕ್ತಿ ಉತ್ತರ ಪ್ರದೇಶದ ಅಲಹಾಬಾದದ ತುಂಬಿದ ದರ್ಬಾರದಲ್ಲಿ ಘೋಷಣೆ ಮಾಡ್ತಾರೆ. ಯಾಕಂದ್ರೆ ಆ ಸಮಯದಲ್ಲಿ ಭಾರತ ದೇಶದಲ್ಲಿ ಯಾರಿದ್ರು 1857ರ ದಂಗೆಯ ಸಮಯದಲ್ಲಿ ಅಂದ್ರೆ ಲಾರ್ಡ್ ಕ್ಯಾನಿಂಗ್ ಇದ್ದ. ಲಾರ್ಡ್ ಕ್ಯಾನಿಂಗ್ ಭಾರತದ ಕೊನೆಯ ಗವರ್ನರ್ ಜನರಲ್ ಮತ್ತು ಭಾರತದ ಮೊದಲ ವೈಸರಾಯ ಅಂತ ಕರಿತೀವಿ. ಅವ ಏನು ಘೋಷಣೆ ಮಾಡಿದ ಅಂತಂದ್ರೆ, ರಾಣಿ ತನ್ನ ಪತ್ರದಲ್ಲಿ ಏನು ಘೋಷಣೆ ಮಾಡಿದ್ರಲ್ಲ ಆ ಎಲ್ಲಾ ವಿಚಾರಗಳನ್ನ ವ್ಯಕ್ತಪಡಿಸ್ತಾಳೆ. ಆ ಹೆಣ್ಣು ಮಗಳ ವಿಚಾರಗಳನ್ನ ವ್ಯಕ್ತಪಡಿಸಿದಂತ ವ್ಯಕ್ತಿ ಲಾರ್ಡ್ ಕ್ಯಾನಿಂಗ್. ಅದಕ್ಕೆ 1858ರ ಭಾರತ ಸರ್ಕಾರ ಕಾಯ್ದೆಯನ್ನ, ರಾಣಿಯ ಘೋಷಣೆಯನ್ನು ಏನಂತ ಕರೀತಾರೆ ಅಂದ್ರೆ ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ನೋಡಿ, ಇದು ಕ್ವಶನ್ ಆಗಿದೆ. ಭಾರತದ ಮ್ಯಾಗ್ನಾ ಕಾರ್ಟ್, ಭಾರತದ ಮ್ಯಾಗ್ನಾ ಕಾರ್ಟ್ ಎನ್ನುವರು. ನೋಡಿ, ಭಾರತದ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಎಂದರೆ ವುಡ್ಸನ ವರದಿ. ವುಡ್ಸನ ವರದಿಯನ್ನ ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. 1717ರಲ್ಲಿ ಪರೋಕ್ಷಿಯಾರ್ ಅನ್ನುವಂತ ವ್ಯಕ್ತಿ ಬಂಗಾಳ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳಲ್ಲಿ ತೆರಿಗೆ ರಹಿತ ವ್ಯಾಪಾರಕ್ಕೆ ಅವಕಾಶ ಕೊಟ್ಟ ಅದನ್ನ ಕಂಪನಿಯ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ಕಂಪನಿಯ ಮ್ಯಾಗ್ನಾ ಕಾರ್ಟ್ ಅಂತ ಕರೆದವರು ಯಾರು? ಓರ್ಮೆ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ ಕಂಪನಿಯ ಮ್ಯಾಗ್ನಾ ಕಾರ್ಟ್ ಅಂತ ಹೇಳಿ. ಹಾಗಾದ್ರೆ ಭಾರತದಲ್ಲಿ ಎಷ್ಟು ಮ್ಯಾಗ್ನಾ ಕಾರ್ಟ್ಗಳು ಜಾರಿಗೆ ಬಂದು ಅಂದ್ರ ಒಟ್ಟು 3 ಮ್ಯಾಗ್ನಾ ಕಾರ್ಟ್ಗಳು ಜಾರಿಗೆ ಬರ್ತವೆ. ಆ 3 ಮ್ಯಾಗ್ನಾ ಕಾರ್ಟ್ಗಳಲ್ಲಿ 1858ರ ಭಾರತ ಸರ್ಕಾರ ಕಾಯ್ದೆ, ಇದು ರಾಣಿಯ ಘೋಷಣೆ ಇದೆಯಲ್ಲ, ಆ ರಾಣಿಯ ಘೋಷಣಾ ಪತ್ರವನ್ನು ಏನಂತ ಕರೆದೇವು ಅಂತಂದ್ರೆ ಇದನ್ನ ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಕರೆದೆವು. ಸರ್, ಅಂತದ್ ಏನಿತ್ತು ಅದರಲ್ಲಿ? ಏನು ವೈಶಿಷ್ಟ್ಯದಿಂದ ಕೂಡಿತ್ತು? ಏನ್ ವೈಶಿಷ್ಟ್ಯದಿಂದ ಕೂಡಿತ್ತು ಅಂತಂದ್ರೆ, ನಂಬರ್ 1, 1600 ಡಿಸೆಂಬರ್ 31ರಲ್ಲಿ ಸ್ಥಾಪನೆಯಾಗಿರುವಂತ ಈಸ್ಟ್ ಇಂಡಿಯಾ ಕಂಪನಿ ಇತ್ತಲ್ಲ, ಆ ಈಸ್ಟ್ ಇಂಡಿಯಾ ಕಂಪನಿಯನ್ನು ರದ್ದು ಮಾಡಿ, ಈಸ್ಟ್ ಇಂಡಿಯಾ ಕಂಪನಿಯನ್ನ ನಾಶ ಮಾಡಿ ರಾಣಿನೇ ನೇರವಾದಂತ ಆಳ್ವಿಕೆನ ಆರಂಭ ಮಾಡ್ತಾಳೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್. 1600 ಡಿಸೆಂಬರ್ 31ರಲ್ಲಿ ಘೋಷಣೆಯಾಗಿರುವಂತ ಈಸ್ಟ್ ಇಂಡಿಯಾ ಕಂಪನಿ 1858ರವರೆಗೆ ಆಳ್ವಿಕೆ ಮಾಡಿತ್ತು. ಅದಾದ ನಂತರ ರಾಣಿಯ ನೇರ ಆಳ್ವಿಕೆ ಆರಂಭಗೊಳ್ಳುತ್ತದೆ. 1858ರ ನಂತರ ರಾಣಿ ನೇರವಾದ ಆಳ್ವಿಕೆಯನ್ನು ಮಾಡ್ತಾಳೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಗವರ್ನರ್ ಜನರಲ್ ಹುದ್ದೆಯನ್ನು ರದ್ದು ಮಾಡಿ ವೈಸರಾಯ ಅನ್ನುವಂತ ಹುದ್ದೆಯನ್ನು ಸೃಷ್ಟಿ ಮಾಡಲಾಯಿತು. ವೈಸರಾಯ ಏನು ಮೊದಲ ಬಂಗಾಳದ ಗವರ್ನರ್ ಅಂತಿತ್ತು, ಭಾರತದ ಗವರ್ನರ್ ಜನರಲ್ ಅಂತ ಆಯ್ತು. ಆ ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ರದ್ದು ಮಾಡಿ ವೈಸರಾಯ ಹುದ್ದೆಯನ್ನು ಸೃಷ್ಟಿ ಮಾಡಲಾಗ್ತದ. ಹಾಗಾದ್ರೆ ಭಾರತದ ಮೊದಲ ವೈಸರಾಯ ಯಾರು ಅಂತ ಕೇಳಿದಾಗ ಲಾರ್ಡ್ ಕ್ಯಾನಿಂಗ್. ಭಾರತದ ಮೊದಲ ವೈಸರಾಯ ಯಾರು ಅಂತ ಕೇಳಿದಾಗ ಸರಿಯಾದಂತ ಉತ್ತರ ಲಾರ್ಡ್ ಕ್ಯಾನಿಂಗ್ ಅನ್ನುವಂತ ವ್ಯಕ್ತಿ ಭಾರತ ದೇಶದ ಮೊಟ್ಟ ಮೊದಲ ವೈಸರಾಯ. ನಮ್ಮ ದೇಶದ ಮೊದಲ ವೈಸರಾಯ ಯಾರು ಅಂತ ಕೇಳ್ತಾ ನಾಳೆ ಪ್ರಶ್ನೆ. ಭಾರತದ ಮೊದಲ ವೈಸರಾಯ ಯಾರಂದ್ರೆ ಲಾರ್ಡ್ ಕ್ಯಾನಿಂಗ್. ಭಾರತದ ಕೊನೆಯ ವೈಸರಾಯ ಯಾರು ಅಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್. ಸ್ವತಂತ್ರ ಭಾರತದ ಮೊದಲ ಭಾರತೀಯ ವೈಸರಾಯ ಯಾರು ಅಂದ್ರ ಸಿ ರಾಜಗೋಪಾಲಾಚಾರ್ಯ ಅಲ್ಲ.
ವೈಸರಾಯನ ವಿಶೇಷ ಏನು ಅಂತಂದ್ರೆ ಗವರ್ನರ್ ಜನರಲ್ ಹುದ್ದೆಯನ್ನು ರದ್ದು ಮಾಡಿ ವೈಸರಾಯ ಹುದ್ದೆಯನ್ನು ಸೃಷ್ಟಿ ಮಾಡಲಾಗ್ತದೆ. ಭಾರತದ ಮೊದಲ ವೈಸರಾಯ ಅಧಿಕಾರಕ್ಕೆ ಬಂದಿದ್ದು ಲಾರ್ಡ್ ಕ್ಯಾನಿಂಗ್. ಯಾವ ಕಾಯ್ದೆ ಪ್ರಕಾರ ಅಂದ್ರೆ 1858ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ರದ್ದು ಮಾಡಲಾಯಿತು. ವೈಸರಾಯ ಹುದ್ದೆಯನ್ನು ಸೃಷ್ಟಿ ಮಾಡಲಾಗ್ತದೆ. ಪಾಯಿಂಟ್ ನಂಬರ್ 3 ಏನು ಅಂತಂದ್ರೆ ನಮ್ಮ ಭಾರತದಲ್ಲಿ ರಾಣಿ ನೇರವಾದ ಆಳ್ವಿಕೆಯನ್ನು ಮಾಡುವಾಗ ಒಂದು ಮಾತು ಹೇಳ್ತಾಳೆ, ನಿಮ್ಮ ಸಹಕಾರವಿಲ್ಲದೆ, ನಿಮ್ಮ ಬೆಂಬಲ ಇಲ್ಲದೆ, ನಿಮ್ಮ ಪ್ರೋತ್ಸಾಹ ಇಲ್ಲದೆ ನಾನು ಭಾರತ ದೇಶದಲ್ಲಿ ಆಳ್ವಿಕೆ ಮಾಡಕ್ಕಾಗಲ್ಲ. ನಿಮ್ಮ ಬೆಂಬಲ ಬೇಕು, ನಿಮ್ಮ ಪ್ರೋತ್ಸಾಹ ಬೇಕು ಅಂತೇಳಿ ಅವಳು ಏನ್ ಮಾಡಿದ ಅಂದ್ರೆ ಈ ಸಹಾಯಕ ಸೈನ್ಯ ಪದ್ಧತಿ ರದ್ದು ಮಾಡ್ತಾಳೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಪದ್ಧತಿ ಇತ್ತಲ್ಲ, ಆ ಪದ್ಧತಿಯನ್ನ ರದ್ದು ಮಾಡುವುದರ ಮೂಲಕ ಇಲ್ಲಿ ಈ ವೈಸರಾಯನಿಗೆ ಒಂದು ಬೆಂಬಲವಾಗಿ ಒಂದು ಹುದ್ದೆ ಸೃಷ್ಟಿ ಆಗ್ತದೆ. ಆ ಹುದ್ದೆ ಹೆಸರು ಏನು ಅಂತಂದ್ರೆ ಅದು ಕಾರ್ಯದರ್ಶಿ ಅನ್ನುವಂತ ಹುದ್ದೆ ಸೃಷ್ಟಿ ಆಗ್ತದೆ. ಕಾರ್ಯದರ್ಶಿ, ಹೌದು, ಅನೇಕ ಹುದ್ದೆಗಳು ಸೃಷ್ಟಿ ಆಗ್ತವೆ. ಅದರ ಅತ್ಯಂತ ಮುಖ್ಯವಾಗಿರುವಂತ ಹುದ್ದೆ ಯಾವ್ದಂದ್ರೆ ಕಾರ್ಯದರ್ಶಿ ಹುದ್ದೆ. ಹಾಗಾದ್ರೆ ಭಾರತದ ಮೊದಲ ಕಾರ್ಯದರ್ಶಿ ಯಾರು? ಎಸ್, ಲಾರ್ಡ್ ಸ್ಟ್ಯಾನ್ಲಿ ಅನ್ನುವಂತ ವ್ಯಕ್ತಿ. ಲಾರ್ಡ್ ಸ್ಟ್ಯಾನ್ಲಿ ಕ್ವಶನ್ ಆಗಿದೆ ನೋಡಿದು. ಲಾರ್ಡ್ ಸ್ಟ್ಯಾನ್ಲಿ ಭಾರತ ದೇಶದ ಮೊಟ್ಟ ಮೊದಲ ಕಾರ್ಯದರ್ಶಿ ಯಾರು ಅಂತ ಕೇಳಿದಾಗ ಲಾರ್ಡ್ ಸ್ಟ್ಯಾನ್ಲಿ. ಈ ಲಾರ್ಡ್ ಸ್ಟ್ಯಾನ್ಲಿ ಅನ್ನುವಂತ ವ್ಯಕ್ತಿಯ ಹೆಸರಿನಲ್ಲಿ ತಮಿಳುನಾಡಿನಲ್ಲಿ ಕಾವೇರಿ ನದಿ ಗಡ್ಡಲಾಗಿ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ. ಅದನ್ನು ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟು ಅಂತ ಕರೀತಾರೆ. ಹೌದಾ ಅಲ್ಲೋ? ತಮಿಳುನಾಡಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಮೆಟ್ಟೂರು ಜಲಾಶಯವನ್ನ ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟು ಅಂತ ಕರೀತಾರೆ. ಹಾಗಾದ್ರೆ ಭಾರತ ದೇಶದ ಮೊದಲ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದವರು ಯಾರು ಅಂತ ಕೇಳಿದಾಗ ಲಾರ್ಡ್ ಸ್ಟ್ಯಾನ್ಲಿ ಅನ್ನುವಂತ ವ್ಯಕ್ತಿ. ಯಾವ ಕಾಯ್ದೆಯ ಪ್ರಕಾರ ಅಂದ್ರೆ ನಾನು 1858ರ ಕಾಯ್ದೆ ಬಗ್ಗೆ ಮಾತಾಡ್ತಾ ಇದ್ದೇನೆ. 1858ರ ಕಾಯ್ದೆಯನ್ನ ಭಾರತ ಸರ್ಕಾರದ ಕಾಯ್ದೆ ಅಂತ ಕರೀತಾರೆ. ಇದನ್ನ ರಾಣಿಯ ಘೋಷಣೆ ಅಂತ ಕರೀತಾರೆ. ಈ ರಾಣಿಯ ಘೋಷಣಾ ಪತ್ರವನ್ನ ಭಾರತದ ಮ್ಯಾಗ್ನಾ ಕಾರ್ಟ ಅಂತ ಕರೀತಾರೆ. ಈಸ್ಟ್ ಇಂಡಿಯಾ ಕಂಪನಿ ರದ್ದು ಮಾಡಿ ರಾಣಿ ನೇರವಾದ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದಳು. ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ರದ್ದು ಮಾಡಿ ವೈಸರಾಯ ಆಳ್ವಿಕೆಯನ್ನು ಪ್ರಾರಂಭ ಮಾಡಲಾಯಿತು. ಆ ವೈಸರಾಯನಿಗೆ ಬೆಂಬಲವಾಗಿ ಒಂದು ಕಾರ್ಯದರ್ಶಿ ಹುದ್ದೆ ಸೃಷ್ಟಿಯಾಗ್ತದೆ. ಭಾರತದ ಮೊದಲ ಕಾರ್ಯದರ್ಶಿ ಯಾರು ಅಂದ್ರೆ ಲಾರ್ಡ್ ಸ್ಟ್ಯಾನ್ಲಿ ಅನ್ನುವಂತ ವ್ಯಕ್ತಿ ನಮ್ಮ ದೇಶದ ಮೊದಲ ಕಾರ್ಯದರ್ಶಿ ಅಂತ. ಯಾಕೆ ನೀವು ಗೊಂಬೆ ಚಿತ್ರ ಕಳಿಸಕತ್ತೀರಿ? ನನಗೆ ಎಲ್ಲೆಲ್ಲಿ ಗೊತ್ತಾಗಲ್ಲ. ನೀವೇನು ಖುಷಿ ಪಡ್ಲಾಕತ್ತಿರೋ, ಏನು ಅಸಹ್ಯ ಮಾಡ್ಲಾಕತ್ತಿರೋ? ಕುರ್ಚಿ ಮುರಿದತ್ರಿ ಅಂತ. ಯಾವ್ದ ಕುರ್ಚಿ ಯಾಕೆ ಮುರಿತದ? ಅದು ಮುರಿದ್ರು ಹೊಸ ತರ ಕುರ್ಚಿ. ಏನೋ ಕುರ್ಚಿ ಇಂಪಾರ್ಟೆಂಟ್ ಅಲ್ಲ, ನೀವು ಇಂಪಾರ್ಟೆಂಟ್. ನಿಮ್ ಪರ್ಫೆಕ್ಟ್ ಆಗ್ಬೇಕು. ಬರೇ ಕುರ್ಚಿ, ಲ್ಯಾಪ್ಟಾಪ್ ಇದ್ರದ್ದು ಚಿಂತೆ ನಿಮ್ಗೆ. ಪೆನ್ ಮುರಿದತ್ತು, ಕುರ್ಚಿ ಮುರಿದತ್ತು. ಚಾ ಆಗೈತ್ರಿ. ಪಾಠಗಳಿಗೆ ಎಲ್ಲಿ ಚಾ ಕೊಡ್ಲಿ? ಇಲ್ಲ 5,000 ಜನ 6,000 ಜನ ಕ್ಲಾಸ್ ಅಟೆಂಡ್ ಆಗಿ ಅವ್ರ ಭವಿಷ್ಯ ಮುಖ್ಯತ್ ನಾ ಅಂತೀನಿ. ಕುರ್ಚಿ ಮುರಿದತ್ರಿ, ಟೇಬಲ್ ಮುರಿದತ್ರಿ, ಪೆನ್ ಮುರಿದತ್ರಿ. ನೋಡಿ, 1858ರ ರಾಣಿಯ ಘೋಷಣಾ ಪತ್ರವನ್ನ ಭಾರತ ಸರ್ಕಾರ ಕಾಯ್ದೆ, ಈ ಭಾರತ ಸರ್ಕಾರ ಕಾಯ್ದೆಯ 1858ರ ಘೋಷಣೆಯನ್ನ ಇದನ್ನ ರಾಣಿಯ ಘೋಷಣಾ ಪತ್ರ ಅಂತ ಕರೀತಾರೆ, ಅಥವಾ ಇದನ್ನ ಭಾರತದ ಮ್ಯಾಗ್ನಾ ಕಾರ್ಟ ಅಂತ ಕರೀತಾರೆ. ಇದಾದ ನಂತರ ಮತ್ತೊಂದು ಕಾಯ್ದೆ ಜಾರಿಗೆ ಬರ್ತದೆ. ಅದು ಯಾವುದು ಅಂದ್ರೆ 1909ರ ಮಿಂಟೋ ಮಾರ್ಲೆ ಅಥವಾ ಮಾರ್ಲೆ ಮಿಂಟೋ ಸುಧಾರಣೆ ಅಂತ ಕರಿತೀವಿ. ನಾ ಏನ್ ಹೇಳಕತ್ತೀನಪ್ಪ ಅಂದ್ರ ಭಾರತ ಸಂವಿಧಾನದ ಬೆಳವಣಿಗೆಗೆ ಪೂರಕವಾಗಿರುವಂತ ಕಾಯ್ದೆ ಬಗ್ಗೆ ಮಾತ್ರ ಹೇಳಕತ್ತೀನಿ. ಸರ್ ಏನ್ ಹೇಳಕತ್ತಾರ ಗಾಬರಿ ಅವರು. ಭಾರತ ಸಂವಿಧಾನದ ಬೆಳವಣಿಗೆ, ಸಂವಿಧಾನದ ಹಿನ್ನೆಲೆ ಹೇಳಕತ್ತೀನಿ. ಭಾರತ ಸಂವಿಧಾನದ ಹಿನ್ನೆಲೆಯಲ್ಲಿ, ಬೆಳವಣಿಗೆಯಲ್ಲಿ, ಅದು ನಡೆದ ಬಂದ ದಾರಿಯಲ್ಲಿ ಹಲವು ಕಾಯ್ದೆಗಳು ಪೂರಕ ಆಗ್ತವೆ. ಆ ಕಾಯ್ದೆಗಳಲ್ಲಿ 1919ರ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅಂತ ಕರೀತಾರೆ, ಅಥವಾ ಇದನ್ನ ಏನಂತ ಕರೀತಾರೆ ಅಂದ್ರೆ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕರೀತಾರೆ. ಮಿಂಟೋ ಮಾರ್ಲೆ ಸುಧಾರಣೆ 1909ರ ಮಿಂಟೋ ಮಾರ್ಲೆ. ಯಾರಿದ್ರು ಮಿಂಟೋ ಯಾರು, ಮಾರ್ಲೆ ಯಾರು? ಮಿಂಟೋ ಯಾರು ಅಂತಂದ್ರೆ ಅಂದಿನ ವೈಸರಾಯ ಯಾರಂದ್ರೆ ಲಾರ್ಡ್ ಮಿಂಟೋ.
ಲಾರ್ಡ್ ಮಿಂಟೋ ಅನ್ನುವಂತ ವ್ಯಕ್ತಿ ಅಂದಿನ ವೈಸರಾಯ್ ಆದರೆ ಅಂದಿನ ಕಾರ್ಯದರ್ಶಿ, ಅಂದಿನ ಭಾರತ ದೇಶದ ಕಾರ್ಯದರ್ಶಿ ಯಾರು ಅಂತ ಕೇಳಿದಾಗ ಲಾರ್ಡ್ ಮಾರ್ಲೆ. ಲಾರ್ಡ್ ಮಾರ್ಲೆ. ಲಾರ್ಡ್ ಮಿಂಟೋ ಅನ್ನುವಂತ ವ್ಯಕ್ತಿ ಅಂದಿನ ವೈಸರಾಯ್ ಆದರೆ ಅಂದಿನ ಕಾರ್ಯದರ್ಶಿ ಲಾರ್ಡ್ ಮಾರ್ಲೆ. ಇವ್ರೇನ್ ಎಬ್ಬಿಸಿದ್ರು ಸರ್ ಆಟ ಅಂದ್ರ, ಇವ್ರೇನ್ ಎಬ್ಬಿಸ್ತಾರಂದ್ರ ಭಾರತ ದೇಶದಲ್ಲಿ ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡುವಂತ ಉದ್ದೇಶಕ್ಕಾಗಿ, ಹೋಟನ್ನ ಹೊಡೆಯುವಂತ ಉದ್ದೇಶಕ್ಕಾಗಿ, ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಜಗಳ ಹಚ್ಚುವಂತ ಉದ್ದೇಶಕ್ಕಾಗಿ ಈ ಲಾರ್ಡ್ ಮಿಂಟೋ ಏನ್ ಮಾಡ್ತಾನಂದ್ರೆ ಭಾರತದಲ್ಲಿ ಪ್ರಥಮ ಬಾರಿಗೆ ಕೋಮುವಾದದ ಆಧಾರದ ಮೇಲೆ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಗೆ ಅವಕಾಶ ಕಲ್ಪಿಸಿದ. ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂದೂ ಮುಸಲ್ಮಾನರು ಏನು ಒಗ್ಗಟ್ಟು ಭಾವನೆಯಿಂದ ಇದ್ರಲ್ಲ, ಆ ಒಗ್ಗಟ್ಟು ಭಾವನೆಯನ್ನು ಒಡೆಯುವ ಸಲುವಾಗಿ ನಮ್ಮ ದೇಶದಲ್ಲಿ ಸ್ವತಂತ್ರ ಆಗಬಾರದು, ರಾಷ್ಟ್ರದಲ್ಲಿ ಸ್ವತಂತ್ರ ಘೋಷಣೆಗಳು ಕೂಗಬಾರದು, ಹಿಂದೂ ಮುಸಲ್ಮಾನರು ಒಂದಾದರೆ ನಮ್ಮ ಅಸ್ತಿತ್ವ ಹಾಳಾಗ್ತದೆ ಅಂತೇಳಿ ಬ್ರಿಟಿಷ್ ಸರ್ಕಾರ 1909 ಮಿಂಟೋ ಮಾರ್ಲೆ ಸುಧಾರಣೆಯಲ್ಲಿ ಪ್ರಥಮ ಬಾರಿಗೆ ಭಾರತದಲ್ಲಿ ಕೋಮುವಾದದ ಆಧಾರದ ಮೇಲೆ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಗೆ ಅವಕಾಶ ಕೊಟ್ಟಂತ ವ್ಯಕ್ತಿ ಯಾರು ಅಂದ್ರೆ ಲಾರ್ಡ್ ಮಿಂಟೋ. ಅದಕ್ಕೆ ಲಾರ್ಡ್ ಮಿಂಟೋ ನನ್ನ ಭಾರತ ದೇಶದ ಕೋಮುವಾದದ ಪಿತಾಮಹ ಅಂತ ಕರೀತಾರೆ. ಇದು ಕ್ವಶನ್ ಕೇಳ, ಯಾರನ್ನ ಭಾರತ ದೇಶದ ಕೋಮುವಾದದ ಪಿತಾಮಹ ಎಂದು ಕರೆಯುತ್ತಾರಂದ್ರೆ ಲಾರ್ಡ್ ಮಿಂಟೋ. ಏನು ಸರ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಎಂದರೆ ಏನು? ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಎಂದರೆ, ಉದಾಹರಣೆ, ಈ ಯಾವುದೋ ಒಂದು ಸಮುದಾಯಕ್ಕೆ ಅವಕಾಶ ಕೊಟ್ಟರು, ಇಲ್ಲಿ ಯಾವುದೋ ಒಂದು ಸಮುದಾಯ ಎ ಅನ್ನುವಂತ ಒಂದು ಸಮುದಾಯ ಇದೆ, ಆ ಎ ಸಮುದಾಯದ ವ್ಯಕ್ತಿ ಎಲೆಕ್ಷನ್ ನಿಲ್ತಾನೆ, ಎ ಅನ್ನುವಂತ ಸಮುದಾಯದ ವ್ಯಕ್ತಿಗಳೇ ಮತದಾನವನ್ನು ಮಾಡ್ತಾರೆ. ಎ ಅನ್ನುವಂತ ವ್ಯಕ್ತಿನೇ ಇಲ್ಲೇ ಗೆಲ್ಲೋರು ಅವರೇ ಸೋಲೋರು ಅವರೇ, ಬೇರೆ ಆದವರು ಮತದಾನ ಮಾಡುವಂತೆ ಅವಕಾಶ ಕೊಡಂಗಿಲ್ಲ. ಇದನ್ನ ನಮ್ಮ ಭಾರತ ದೇಶದಲ್ಲಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಅಂತ ಕರೀತಾರೆ. ಭಾರತದಲ್ಲಿ ಪ್ರಥಮ ಬಾರಿಗೆ ಕೋಮುವಾದ ಆಧಾರದ ಮೇಲೆ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಗೆ ಅವಕಾಶವನ್ನು ಕಲ್ಪಿಸಿದಂತ ಮೊದಲ ವ್ಯಕ್ತಿ ಯಾರಂದ್ರೆ ಲಾರ್ಡ್ ಮಿಂಟೋ. ಅದಕ್ಕೆ ಲಾರ್ಡ್ ಮಿಂಟೋ ನನ್ನ ಕೋಮುವಾದದ ಪಿತಾಮಹ ಅಂತ ಕರೀತಾರೆ. ಯಾರನ್ನು ಭಾರತ ದೇಶದಲ್ಲಿ ಕೋಮುವಾದದ ಪಿತಾಮಹ ಎಂದು ಕರೆಯುತ್ತಾರಂದ್ರೆ ಲಾರ್ಡ್ ಮಿಂಟೋ. ಇನ್ನ ವೈಸರಾಯನಿಗೆ ಕಾರ್ಯನಿರ್ವಹಣಾ ಮಂಡಳಿಯನ್ನ ಭಾರತೀಯರಿಗೆ ಅವಕಾಶ ಕೊಡ್ತಾರೆ. ವೈಸರಾಯನಲ್ಲಿ ಒಂದು ಕಾರ್ಯ ನಿರ್ವಹಣಾ ಮಂಡಳಿ ಅಂತಿತ್ತು. ಆ ವೈಸರಾಯ ಕಾರ್ಯನಿರ್ವಹಣಾ ಮಂಡಳಿಯಲ್ಲಿ ಭಾರತೀಯ ಒಬ್ಬ ವ್ಯಕ್ತಿಗೆ ಅವಕಾಶ ಕೊಟ್ಟರು. ಹಾಗಾದ್ರೆ ನಾಮಕರಣಗೊಂಡಿರ್ತಕ್ಕಂಥ ಭಾರತದ ಮೊದಲ ವ್ಯಕ್ತಿ ಯಾರಂತ ಕ್ವಶನ್ ಕೇಳ. 1909 ಕಾಯ್ದೆಯ ಪ್ರಕಾರ ವೈಸರಾಯ್ ಅವರ ಕಾರ್ಯನಿರ್ವಾಹಕ ಮಂಡಳಿಗೆ ಭಾರತೀಯರನ್ನ ನಾಮಕರಣ ಮಾಡಲು ಅವಕಾಶ ಕಲ್ಪಿಸಿತು. ಹಾಗಾದ್ರೆ ಆಯ್ಕೆಯಾಗಿರ್ತಕ್ಕಂಥ ಮೊದಲ ಭಾರತೀಯ ಯಾರು? ಯಾರು? ಸರಿಯಾದಂತ ಉತ್ತರ ಸತ್ಯೇಂದ್ರನಾಥ್ ಬ್ಯಾನರ್ಜಿ. ನೋಡಿ, ಸತ್ಯೇಂದ್ರನಾಥ್ ಬ್ಯಾನರ್ಜಿ ಇಡೀ ಭಾರತ ದೇಶದಲ್ಲಿ ಯಾರೊಂದು ಮುಂದ್ ಕುಂತು ಟಣಕ್ಕನ ಸಿಗ್ತಾವ ಕೆಲವು ಎದಿ ಓಡು. ನಿದ್ದೆ ಬೇಡ, ಮೊದಲೇ ನಿದ್ದೆ ಬೇಡ, ಕೂತ್ ಪಾಠ ಕೇಳ್ತಿರ್ತಾರ. ಎದಿ ಹೊಡೆದ್ ಗಾಬರಿಯಾಗಿ. ಯಾರು ಭಾರತ ದೇಶದ ಮೊದಲ ಕಾರ್ಯನಿರ್ವಾಹಕ ಮಂಡಳಿ ಭಾರತೀಯರ ನಾಮಕರಣ ಮಾಡಲು ಅವಕಾಶ ಕಲ್ಪಿಸಿತು? ನೋಡಿ, ವೈಸರಾಯ್ ಅವರ ಕಾರ್ಯನಿರ್ವಾಹಕ ಮಂಡಳಿಯಲ್ಲಿ ಭಾರತೀಯರನ್ನ ನಾಮಕರಣ ಮಾಡಲು ಅವಕಾಶವನ್ನು ಕಲ್ಪಿಸಲಾಗ್ತದೆ. ನಾಮಕರಣಗೊಂಡ ಮೊದಲ ಭಾರತೀಯ ಯಾರು ಅಂತ ಕೇಳಿದಾಗ ಸತ್ಯೇಂದ್ರನಾಥ್ ಸಿನ್ಹಾ. ನೋಡಿ, ಸತ್ಯೇಂದ್ರನಾಥ್ ಸಿನ್ಹಾ. ಸತ್ಯೇಂದ್ರನಾಥ್ ಸಿನ್ಹಾ